ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ 8ನೇ ತರಗತಿಯ 4ನೇ ಅಧ್ಯಾಯ ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಈ ಪಾಠದ ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪಾಠನೂ ಕೂಡ ಅವರು ಪ್ರಶ್ನೆಗಳಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ವಿಜ್ಞಾನ ಪ್ರಶ್ನೆಗಳು ಮತ್ತು ಪರಿಕಲ್ಪನೆಗಳು ಅಂತ ಇಲ್ಲೊಂದಿಷ್ಟು ಪ್ರಶ್ನೆಗಳನ್ನು ಮಕ್ಕಳು ತಮಗೆ ತಾವೇ ಕೇಳ್ಕೊಳ್ತಾ ಇದ್ದಾರೆ. ಏನು ನೋಡಿ ಅದು, ನಾವು ವಿದ್ಯುತ್ ಕೋಶವನ್ನು ಬಳಸಿ ವಿದ್ಯುತ್ ಮಂಡಲವನ್ನು ರಚಿಸುವಾಗ ನಮ್ಮ ಬಳಿ ವಿದ್ಯುತ್ ದೀಪ ಇಲ್ಲದಿದ್ದರೆ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುತ್ತಿದೆಯೋ ಇಲ್ವೋ ಎಂದು ಕಂಡುಕೊಳ್ಳಲು ಬೇರೆ ಯಾವುದಾದ್ರೂ ಮಾರ್ಗ ಇದೆಯಾ? ಅಕಸ್ಮಾತಾಗಿ ಒಂದು ಸೆಲ್ ಇದೆ, ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಲೈಟ್ ಇಲ್ಲ ಅಂದರೆ, ಬಲ್ಬ್ ಇಲ್ಲ ಅಂದರೆ ಬೇರೆ ಯಾವ ಥರನಾದರೂ ನಾವು ಅದನ್ನು ಚೆಕ್ ಮಾಡಬಹುದಾ? ತಾತ್ಕಾಲಿಕ ಕಾಂತಗಳನ್ನು ಅಂದರೆ ಮ್ಯಾಗ್ನೆಟನ್ನು ತಯಾರಿಸೋದಕ್ಕೆ ಸಾಧ್ಯನಾ? ಅವುಗಳನ್ನು ಹೇಗೆ ತಯಾರಿಸ್ಬೋದು? ಪಳೆಯುಳಿಕೆ ಇಂಧನಗಳು ಮತ್ತು ಸೌದೆಯನ್ನು ದಹಿಸುವ ಮೂಲಕ ನಾವು ಉಷ್ಣವನ್ನು ಉತ್ಪಾದಿಸಬಹುದು ಅಲ್ವಾ? ಸೌದೆನ ಉರಿಸೋದ್ರಿಂದ ಉಷ್ಣ ಬರುತ್ತೆ. ಆದರೆ ವಿವಿಧ ವಿದ್ಯುತ್ ಉಪಕರಣಗಳಲ್ಲಿ ಉಷ್ಣವು ಹೇಗೆ ಉತ್ಪತ್ತಿಯಾಗುತ್ತದೆ? ಒಂದು ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ನಿಷ್ಕ್ರಿಯವಾಗಿದೆ ಅಂದರೆ ವರ್ಕ್ ಆಗ್ತಾ ಇಲ್ಲ ಎಂದು ನಮಗೆ ಹೇಗೆ ತಿಳಿಯುತ್ತೆ? ಎಲ್ಲ ವಿದ್ಯುತ್ ಕೋಶಗಳನ್ನು ಮತ್ತು ಬ್ಯಾಟರಿಗಳನ್ನು ಪುನಶ್ಚೇತನಗೊಳಿಸಬಹುದೇ? ಪುನಶ್ಚೇತನ ಅಂದರೆ ಮತ್ತೆ ಅದನ್ನು ಚಾರ್ಜ್ ಮಾಡಬಹುದಾ? ಸೊ ಇದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಈ ಒಂದು ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಕಥೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಅವತ್ತೊಂದಿನ ವಿಜ್ಞಾನದ ವಸ್ತು ಪ್ರದರ್ಶನ ಇರುತ್ತೆ, ಅಂದರೆ ಎಕ್ಸಿಬಿಷನ್ ಇರುತ್ತೆ. ಉತ್ಸಾಹದಿಂದ ಎಲ್ಲರೂ ಹೋಗಿರ್ತಾರೆ ಮಕ್ಕಳು. ಅದರಲ್ಲಿ ಮೋಹಿನಿ ಮತ್ತು ಆಕರ್ಷ್ ಅಲ್ಲಿಬ್ಬರು ಇದ್ದಾರಲ್ಲ ಚಿಕ್ಕ ಮಕ್ಕಳು, ಅವರು ಸ್ನೇಹಿತರೊಂದಿಗೆ ಎಲ್ಲ ಕಡೆ ಹೋಗ್ತಾ ಎಲ್ಲ ಮಾಡೆಲ್ಸ್ ಅಂದರೆ ಮಾದರಿಗಳನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ಅದಕ್ಕೆ ಉತ್ತರ ಪಡ್ಕೊಂಡು ಬುಕ್ಕಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ಆದರೆ ಒಂದಕ್ಕೆ ಮಾತ್ರ ಅವ್ರು ತುಂಬ ಅಟ್ರಾಕ್ಟ್ ಆಗಿಬಿಡುತ್ತೆ. ಅದು ಯಾವುದು ಗೊತ್ತಾ? ಇಲ್ಲಿ ಇದೆಯಲ್ಲ ಆ ವಿದ್ಯುತ್ ಕಾಂತದ ಮಾದರಿ. ಅದರಲ್ಲಿ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಅದೊಂಥರ ಕ್ರೇನ್ ಥರನೇ ಇದೆ ಅಲ್ವಾ? ಆ ಕ್ರೇನ್ ಥರ ಇರೋದು, ಅಲ್ಲಿ ಒಂದು ಕೊಕ್ಕೆ ಥರ ಇದ್ದು ಅಲ್ಲಿ ತಂತಿ ಸಹಾಯದಿಂದ ಸುತ್ತಿರುವಂತಹ ಒಂದು ಕಬ್ಬಿಣದ ಮೊಳೆ ಇರುತ್ತೆ. ಇಲ್ಲಿ ಯಾವಾಗ ಅಲ್ಲಿ ಪ್ರದರ್ಶನ ಮಾಡಿಸ್ತಾ ಇರ್ತಾರಲ್ಲ ಅವರು ಈ ವಿದ್ಯುತ್ ಮಂಡಲವನ್ನು ಪೂರ್ತಿಗೊಳಿಸ್ತಾರೋ ಆವಾಗ ಪೇಪರ್ ಕ್ಲಿಪ್ಗಳೆಲ್ಲ ಏನಾಗುತ್ತೆ, ಆ ಕಬ್ಬಿಣದ ಮೊಳೆಗೆ ಅಂಟ್ಕೊಳ್ಳುತ್ತೆ. ಯಾವಾಗ ವಿದ್ಯುತ್ ಮಂಡಲನ ಕಡಿತಗೊಳಿಸ್ತಾರೋ ಅಂದರೆ ಸ್ವಿಚ್ ಆಫ್ ಮಾಡ್ತಾರೋ ಆವಾಗ ಕ್ಲಿಪ್ಪೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಆವಾಗ ಇಬ್ಬರು ಹುಡುಗರಿಗೆ, ಮೋಹಿನಿ ಮತ್ತು ಆಕಾಶ್ಗೆ ತುಂಬ ಆಶ್ಚರ್ಯ ಆಗೋಗುತ್ತೆ. ಹೇಗೆ ಸಾಧ್ಯ ಆಯ್ತಿದು? ಹೌದು, ಕಾಂತೀಯ ವಸ್ತು ಅಂದರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸು ಮ್ಯಾಗ್ನೆಟ್ಗೆ ಆಕರ್ಷಿತ ಆಗುತ್ತೆ ಅನ್ನೋದು ಗೊತ್ತು. ಆದರೆ ಕಬ್ಬಿಣ ಕೂಡ ಕಾಂತೀಯ ವಸ್ತುನೇ, ಮ್ಯಾಗ್ನೆಟಿಕ್ ವಸ್ತುನೇ. ಆದರೆ ಅದು ಮ್ಯಾಗ್ನೆಟ್ ಅಲ್ಲ ಅಲ್ವಾ? ಸೊ ಮ್ಯಾಗ್ನೆಟ್ ಅಲ್ಲದೆ ಇದ್ರೂ ಆ ಕಬ್ಬಿಣಕ್ಕೆ ಹೇಗೆ ಎಲ್ಲನೂ ಈ ಕ್ಲಿಪ್ಗಳು ಅಂಟ್ಕೊಳ್ತು? ಅಲ್ಲಿ ಯಾವುದು ಮ್ಯಾಗ್ನೆಟ್ ಇಲ್ಲ, ಆದರೆ ಒಂದು ಏನಿತ್ತು, ವಿದ್ಯುತ್ ಮಂಡಲ ಇದೆ. ಇದರಿಂದ ಹೇಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ತುಂಬ ಕ್ಯೂರಿಯಾಸಿಟಿ ಅವರಲ್ಲಿ ಬೆಳೆಯುತ್ತೆ. ಸೊ ಈ ಒಂದು ಕ್ಯೂರಿಯಾಸಿಟಿ ಬೇಸಸ್ ಮೇಲೇ ನಾವು ಕೂಡ ಈ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ಒಂದು ಚಟುವಟಿಕೆ ಇದೆ, ಇಂಟ್ರೆಸ್ಟಿಂಗ್ ಚಟುವಟಿಕೆ ಇದು. 4.1 ವಿದ್ಯುತ್ ಪ್ರವಾಹವು ಕಾಂತೀಯ ಪರಿಣಾಮವನ್ನು ಹೊಂದಿದೆಯಾ? ಅಕಸ್ಮಾತ್ ಕರೆಂಟ್ ಪಾಸ್ ಆದರೆ ಅಲ್ಲಿ ಕಾಂತೀಯ ಪರಿಣಾಮ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಬರುತ್ತಾ? ಸೊ ಕೆಲವೊಂದಿಷ್ಟು ವಸ್ತುಗಳನ್ನು ತಗೊಂಡು ಆ್ಯಕ್ಟಿವಿಟಿ ಹೇಳಿದ್ದಾರೆ ಪರೀಕ್ಷೆ ಮಾಡೋದಕ್ಕೆ. ಏನೇನು ತಗೋಬೇಕು? ಅಲ್ಲಿ ಒಂದು ದಿಕ್ಸೂಚಿ, ಇದನ್ನು ಕಾಂಪಸ್ನ ದಿಕ್ಸೂಚಿ ಅಂತೀವಿ. ಆಮೇಲೆ ಸೆಲ್ ತಗೊಳ್ಳಿ, ವಿದ್ಯುತ್ ಕೋಶ, ಅದನ್ನ ಇಡೋದಕ್ಕೆ ಈ ಒಂದು ವಿದ್ಯುತ್ ಕೋಶದ ಪೆಟ್ಟಿಗೆ ಬೇಕು. ಹಾಗೆಯೇ 2 ಪಿನ್ಗಳು, ಸೇಫ್ಟಿ ಪಿನ್ನು, ಆಮೇಲೆ ಕಾರ್ಡ್ಬೋರ್ಡು, ಒಂದಿಷ್ಟು ವೈಯರ್ಗಳು ಅದಕ್ಕೆ ಬೇಕಾಗತ್ತೆ. ಹೇಗೆ ಮಾಡಬೇಕು? ಅಲ್ಲಿ ಸರ್ಕ್ಯೂಟನ್ನು ಜೋಡಿಸಿ ಸ್ವಿಚ್ ಆನ್ ಮಾಡಿ ದಿಕ್ಸೂಚಿಯನ್ನು ಇರಿಸಿ ಅಲ್ಲಿ ಒಂದು ಏನನ್ನು ಗಮನಿಸ್ತೀರಾ, ವೀಕ್ಷಣೆಗಳನ್ನು ಏನು ಮಾಡ್ತೀರಾ ಅನ್ನೋದನ್ನು ನೀವು ನೋಡ್ಕೊಂಡು ಬರಬೇಕು. ಬನ್ನಿ ಹಾಗಿದ್ರೆ ಆ್ಯಕ್ಟಿವಿಟಿನಲ್ಲಿ ನೋಡ್ಕೊಂಡು ಬರೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಚಟುವಟಿಕೆ 4.1 ಇವಾಗ ನಾವು ನೋಡೋಣ. ಅವ್ರು ಹೇಳಿರೋ ಹಾಗೆ ನಾವಿಲ್ಲಿ ಸ್ವಿಚ್ ಅನ್ನು ತಯಾರಿಸ್ಕೊಂಡಿದ್ದೀನಿ. ಅಂದರೆ 2 ಮೊಳೆಯನ್ನು ರಟ್ಟಿಗೆ ಚುಚ್ಚಿ ಅಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ, ಒಂದು ಬ್ಯಾಟರಿಯನ್ನು ತೊಗೊಂಡಿದ್ದೀನಿ, ಅಥವಾ ನೀವು ಸೆಲ್ ಕೂಡ ತಗೊಳ್ಬಹುದು. ಹಾಗೆಯೇ 2 ಮೊಳೆಯನ್ನು ಚುಚ್ಕೊಂಡು ಅದಕ್ಕೆ ವೈಯರನ್ನು ನೀಟಾಗಿ ಕನೆಕ್ಟ್ ಮಾಡಿ ಆ ಮಧ್ಯದಲ್ಲಿ ಏನಿಟ್ಟಿದೆ ನೋಡಿ, ಇದು ಕಾಂಪಸ್, ದಿಕ್ಸೂಚಿ. ಕರೆಕ್ಟ್ ಅಲ್ವಾ? ಸೊ ಈಗ ನೋಡಿ, ನಾನು ಏನು ಮಾಡ್ತೀನಿ, ಈಗ ಅದರ ಡೈರೆಕ್ಷನನ್ನು ನೀವು ನೋಡ್ತಾ ಇದ್ದೀರಾ. ಕರೆಕ್ಟ್? ಇಲ್ಲಿ ನಾನು ಈ ಒಂದು ಪಿನ್ನನ್ನು ಇಲ್ಲಿಗೆ ತಂದಿದ ತಕ್ಷಣ ಈ ಒಂದು ಮುಳ್ಳು ಸೂಜಿ ಏನಿದೆ ಅದು ಯಾವ ಥರ ಚಲಿಸುತ್ತೆ ಅನ್ನೋದನ್ನು ನೀವು ನೋಡಿ. ಇವಾಗ
ನೋಡಿ ಅದು ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಕರೆಕ್ಟ್ ನೋಡಿ ಅಲ್ವಾ? ಕರೆಕ್ಟ್ ಅಲ್ವಾ? ನೋಡಿ ಅದೇನಾಗ್ತಾ ಇದೆ, ಹಿಂದೆ ಮುಂದಕ್ಕೆ ಚಲಿಸ್ತಾ ಇದೆ. ನಾನೇನು ಮಾಡ್ತೀನಿ, ವಾಪಸ್ಸು ಈ ಸ್ವಿಚ್ಚನ್ನು ಆಚೆಗೆ ತೆಗಿತೀನಿ. ಅದು ನಿಧಾನವಾಗಿ ತನ್ನ ಮೊದಲಿದ್ದಂತಹ ಜಾಗಕ್ಕೆ ಹೋಯ್ತು. ಹೌದಾ? ಮತ್ತೆ ನಾನು ಅದನ್ನು ಟಚ್ ಮಾಡ್ತೀನಿ. ನೋಡಿ ನೋಡಿ ಅದು ಮತ್ತೇನೆ ಸ್ವಲ್ಪ ಡಿಫ್ಲೆಕ್ಟ್ ಆಗ್ತಾ ಇದೆ. ಮತ್ತೆ ಮುಂಚಿನ ಸ್ಥಿತಿಗೆ ಅದು ಮರಳುತ್ತೆ. ಇದು ಯಾಕಾಗುತ್ತೆ ಹೀಗೆ ಅನ್ನೋದಾದ್ರೆ, ನಾನು ಇಲ್ಲಿ ಸ್ವಿಚ್ ಅನ್ನ ಆನ್ ಮಾಡಿದಾಗ ಈ ವೈರ್ಗಳ ಮೂಲಕ ಕರೆಂಟ್ ಪಾಸ್ ಆಗುತ್ತೆ, ವಿದ್ಯುತ್ ಪಾಸ್ ಆಗುತ್ತೆ. ಆಗ ಇಲ್ಲಿ ಏನಾಗುತ್ತೆ ನಿಮಗೆ ಗೊತ್ತು, ದಿಕ್ಸೂಚಿ ಯಾವಾಗ ಚಲಿಸುತ್ತೆ ಅದರ ಹತ್ರ ಇನ್ನೊಂದು ಕಾಂತ ಬಂದಾಗ, ಮ್ಯಾಗ್ನೆಟ್ ಬಂದಾಗ. ಸೊ ಇಲ್ಲಿ ಕರೆಂಟ್ ಪಾಸ್ ಆದಾಗ ಏನಾಗತ್ತೆ, ಅಲ್ಲಿ ಕೂಡ ಕಾಂತ ಕ್ಷೇತ್ರ ಉಂಟಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕ್ರಿಯೇಟ್ ಆಗೋದ್ರಿಂದ ಆ ಮುಳ್ಳು ಏನಾಗುತ್ತೆ, ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ಅದರ ಜಾಗವನ್ನ ಬದಲಾಯಿಸುತ್ತೆ. ಅದ್ರಲ್ವಾ, ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ದಿಕ್ಸೂಚಿಯಲ್ಲಿ ಕೆಲವೊಂದಿಷ್ಟು ವಿಚಲನೆಗಳನ್ನ ನೋಡಿದ್ರಿ. ಸೊ ಸ್ವಿಚ್ ಆನ್ ಮಾಡಿದಾಗ ದಿಕ್ಸೂಚಿ ವಿಚಲನೆಗೊಳ್ಳುತ್ತೆ, ಅಂದ್ರೆ ಮೂವ್ ಆಗುತ್ತೆ. ಹಾಗೇನೆ ಅದೇನು ತೋರಿಸುತ್ತೆ, ಇದು ವಿದ್ಯುತ್ ಪ್ರವಾಹವು ಕಾಂತ ಕ್ಷೇತ್ರವನ್ನು ಉಂಟು ಮಾಡುತ್ತೆ, ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟನ್ನು ಉಂಟು ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಉಂಟು ಮಾಡುತ್ತೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ಕರೆಂಟ್ ಪಾಸ್ ಆದರೆ ಏನಾಗುತ್ತೆ, ಅಲ್ಲಿ ಆ ಒಂದು ದಿಕ್ಸೂಚಿ ಮೂವ್ ಆಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅರ್ಥ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ನೋಡೋಣ ಬನ್ನಿ. ದಿಕ್ಸೂಚಿ ಮತ್ತು ಕಾಂತ. ದಿಕ್ಸೂಚಿನ ಸೂಜಿಯ ಒಂದು ಸಣ್ಣ ಕಾಂತವಾಗಿದೆ, ಹೌದಲ್ವಾ? ಅಲ್ಲಿರುವಂತಹ ದಿಕ್ಸೂಚಿಯ ಸೂಜಿ ಕೂಡ ಒಂದು ಸಣ್ಣ ಮ್ಯಾಗ್ನೆಟ್. ಅದನ್ನು ಇನ್ನೊಂದು ಮ್ಯಾಗ್ನೆಟ್ ಹತ್ತಿರ ತಂದಾಗ, ಕಾಂತದ ಹತ್ತಿರ ತಂದಾಗ ಅದು ವಿಚಲನೆಗೊಳ್ಳುತ್ತೆ, ಅಂದರೆ ಪೊಸಿಷನ್ನ ಚೇಂಜ್ ಮಾಡುತ್ತೆ. ಇದು ಹೆಂಗೆ ಸಾಧ್ಯ ಅಂದರೆ, ಇದು ಕಾಂತೀಯ ಬಲದಿಂದ ಸಾಧ್ಯ, ಮ್ಯಾಗ್ನೆಟಿಕ್ ಪವರಿಂದ ಇದು ಕೂಡ ಏನಾಗುತ್ತೆ ನಮ್ಮಲ್ಲಿ ಸಾಧ್ಯ ಆಗತ್ತೆ. ವಿದ್ಯುತ್ ಪ್ರವಾಹ ಮತ್ತು ದಿಕ್ಸೂಚಿ. ಹಾಗಿದ್ರೆ ದಿಕ್ಸೂಚಿ ಯಾಕೆ ಚೇಂಜ್ ಆಯಿತು? ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವಾಗಲೂ ದಿಕ್ಸೂಚಿಯ ಸೂಜಿ ವಿಚಲನೆಗೊಳ್ಳುತ್ತದೆ. ಯಾಕೆ? ಇದು ವಿದ್ಯುತ್ ಪ್ರವಾಹವು ಕಾಂತ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಎಂದು ತೋರಿಸುತ್ತದೆ. ಸೊ ನೀವು ಈ ಸ್ವಿಚ್ಚನ್ನು ಆನ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಕರೆಂಟ್ ಪಾಸ್ ಆದಾಗ ಅದರ ಸುತ್ತ ಏನಾಗುತ್ತೆ ಗೊತ್ತಾ, ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಸೊ ಇನ್ನೊಂದು ಮ್ಯಾಗ್ನೆಟ್ಟು ಈ ಮ್ಯಾಗ್ನೆಟಿನ ಸೂಜಿ ಹತ್ರ ಬಂದಾಗ ಏನಾಗುತ್ತೆ, ಅದು ಅಟ್ರಾಕ್ಟ್ ಅಥವಾ ರಿಪಲ್ಷನ್ ಆಗುತ್ತೆ, ಆಕರ್ಷಣೆಯನ್ನು ಹೊಂದುತ್ತೆ ಅಥವಾ ವಿಕರ್ಷಣೆಯನ್ನು ಹೊಂದುತ್ತೆ. ಆದ್ದರಿಂದ ಅದು ನಿಮಗೆ ಸ್ವಲ್ಪ ಶೇಕ್ ಆದಂಗೆ, ಅಂದರೆ ವಿಚಲನೆ ಆದಂಗೆ ನಮಗೆ ತೋರಿಸುತ್ತೆ. ಸೊ ಕಾಂತ ಕ್ಷೇತ್ರ ಅಂದರೆ ಏನು ಹಾಗಿದ್ರೆ? ಒಂದು ಕಾಂತ ಅಥವಾ ವಿದ್ಯುತ್ ಪ್ರವಾಹವಿರುವ ತಂತಿಯ ಸುತ್ತಲಿನ ಪ್ರದೇಶ. ಇಲ್ಲಿ ನೋಡಿ, ಇದು ತಂತಿ ಅಂತ ಅಂದ್ಕೊಂಡ್ರೆ ಇದು ಸುತ್ತಲೂ ಒಂದು ಪ್ರದೇಶ ಇರುತ್ತಲ್ಲ, ಅದನ್ನು ಕಾಂತಕ್ಷೇತ್ರ ಅಂತ ಕರಿತೀವಿ. ಅಲ್ಲಿ ಅದರ ಕಾಂತೀಯ ಪರಿಣಾಮವನ್ನು ಅನುಭವಿಸಬಹುದು, ಅದನ್ನು ಕಾಂತಕ್ಷೇತ್ರ ಅಂತ ಕರಿತೀವಿ. ತಂತಿ ಅಥವಾ ಒಂದು ಮ್ಯಾಗ್ನೆಟಿನ ಸುತ್ತ ಇರುವಂತಹ ಸ್ಥಳ ಅಥವಾ ಅದನ್ನು ಕಾಂತಕ್ಷೇತ್ರ ಅಂತ ಕರಿತೀವಿ. ನೆಕ್ಸ್ಟು ಅಲ್ಲಿ ನೋಡಿ, ವಿದ್ಯುತ್ ಹರಿಯುತ್ತಿರುವ ತಂತಿ ನೋಡ್ತಾ ಇದ್ದೀರಾ ಅಲ್ವಾ? ಈ ಒಂದು ತಂತಿಯ ಮೂಲಕ ಬ್ಯಾಟ್ರಿ ಸ್ವಿಚ್ ಆನ್ ಆದಾಗ ಏನಾಗ್ತಾ ಇದೆ, ಇಲ್ಲಿ ಕರೆಂಟು ಪಾಸ್ ಆಗ್ತಾ ಇದೆ. ಆವಾಗ ಏನಾಗುತ್ತೆ, ಇದರ ಸುತ್ತ, ಈ ತಂತಿಯ ಸುತ್ತ ಒಂದು ಕ್ಷೇತ್ರ ಉಂಟಾಗುತ್ತೆ, ಅದನ್ನು ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಅಲ್ಲಿ ರೌಂಡಾಗಿ ತೋರಿಸಿದಾರಲ್ಲ ಆ್ಯರೋ ಮಾರ್ಕ್ಸಲ್ಲಿ, ಅದು ಕಾಂತಕ್ಷೇತ್ರ. ಆ ಕಾಂತಕ್ಷೇತ್ರ ಇರೋದ್ರಿಂದ, ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ದಿಕ್ಸೂಚಿ ಏನಾಗುತ್ತೆ, ವಿಚಲನೆ ಆಗುತ್ತೆ. ಹಾಗೆಯೇ ನೀವು ಮತ್ತೆ ಆ ಸ್ವಿಚ್ಚನ್ನು ಆಫ್ ಮಾಡಿದಾಗ ಇಲ್ಲಿ ಯಾವುದೇ ವಿದ್ಯುತ್ ಪ್ರವಹಿಸಲ್ಲ. ವಿದ್ಯುತ್ ಪ್ರವಹಿಸ್ತಾ ಇಲ್ಲ ಅಂದರೆ ಅಲ್ಲಿ ಕಾಂತಕ್ಷೇತ್ರ ಇರೋದಿಲ್ಲ. ಕಾಂತಕ್ಷೇತ್ರ ಇಲ್ಲ ಅಂದಾಗ ಏನಾಗುತ್ತೆ, ದಿಕ್ಸೂಚಿ ಮರಳಿ ಅದೇ ಸ್ಥಿತಿಗೆ ಬಂದು ನಿಲ್ಲತ್ತೆ. ನಾವು ಹಿಂದಿನ ತರಗತಿಗಳಲ್ಲಿ ಕಾಂತ ಮತ್ತು ವಿದ್ಯುತ್ ಪ್ರವಾಹದ ಬಗ್ಗೆ ಕಲ್ತಿದ್ದೀವಿ. ಇವೆರಡರ ನಡುವೆ ಯಾವುದೇ ಸಂಬಂಧವಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ವಿದ್ಯುತ್ ಮತ್ತು ಕಾಂತೀಯ ಪರಿಣಾಮಗಳಿಗೆ ನಿಕಟ ಸಂಬಂಧವಿದೆ, ಅಂದರೆ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇದೆ. ತಂತಿಯಂತಹ ಯಾವುದೇ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವು ಹರಿದಾಗ ಅದು ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರಿತೀವಿ. ವಿದ್ಯುತ್ ಒಂದು ತಂತಿಯ ಮೂಲಕ ಪಾಸ್ ಆದಾಗ ಅಲ್ಲೊಂದು ಕಾಂತಕ್ಷೇತ್ರ ಉಂಟಾಗುತ್ತೆ, ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಅದನ್ನು ನಾವೇನಂತೀವಿ, ವಿದ್ಯುತ್ ಪ್ರವಾಹದ
ಕಾಂತೀಯ ಪರಿಣಾಮ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹವು ನಿಂತಾಗ ಕಾಂತಕ್ಷೇತ್ರವು ಇಲ್ಲದಾಗುತ್ತದೆ. ನೋಡಿ, ಇಲ್ಲಿ ಆಫ್ ಆದಾಗ ಇಲ್ಲಿ ಯಾವುದೇ ಕ್ಷೇತ್ರ ಇಲ್ಲ. ಕಾಂತಕ್ಷೇತ್ರ ವಾಹಕದ ಸುತ್ತಲಿನ ಪ್ರದೇಶ, ಅಲ್ಲಿ ಕಾಂತೀಯ ಪರಿಣಾಮವನ್ನು ಅನುಭವಿಸಬಹುದು. ನೆಕ್ಸ್ಟು ಇಲ್ಲಿ ಒಬ್ಬ ವಿಜ್ಞಾನಿಯ ಬಗ್ಗೆ ತಿಳಿಯೋಣ. ಅದು 1880ರಲ್ಲಿ ವಿಜ್ಞಾನಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್ ಮಾಡಿದ ಅದೇ ಆವಿಷ್ಕಾರವನ್ನು ನೀವು ಈಗ ಮಾಡಿರೋದು. ಇವಾಗ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದನ್ನು, ಆ ಆ್ಯಕ್ಟಿವಿಟಿ ಅಥವಾ ಎಕ್ಸ್ಪೆರಿಮೆಂಟನ್ನು ಮಾಡಿದ ವಿಜ್ಞಾನಿಯ ಹೆಸರೇನು? ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್. ವಿದ್ಯುತ್ ಮತ್ತು ಕಾಂತತ್ವವು ಪರಸ್ಪರ ಸಂಬಂಧ ಹೊಂದಿದೆ ಎಂಬ ಆವಿಷ್ಕಾರ. ಅವರು ಡೆನ್ಮಾರ್ಕ್ನ ವಿಶ್ವವಿದ್ಯಾನಿಲಯವೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಒಮ್ಮೆ ಅವರು ಪ್ರಾತ್ಯಕ್ಷಿಕೆ ನೀಡುತ್ತಿದ್ದಾಗ, ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ, ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದಾಗ ಅಥವಾ ಕಡಿತಗೊಳಿಸಿದಾಗ ಹತ್ತಿರದಲ್ಲೇ ಇದ್ದಂತಹ ಕಾಂತೀಯ ದಿಕ್ಸೂಚಿಯ ಸೂಜಿ ವಿಚಲನೆ ಆಗ್ತಾ ಇರೋದನ್ನು ಅವರು ಗಮನಿಸ್ತಾರೆ. ಆದರೆ ಅವರು ಇದನ್ನು ಪರೀಕ್ಷಿಸಿ ಮತ್ತು ವಿದ್ಯುತ್ ಪ್ರವಾಹವು ವಾಸ್ತವವಾಗಿ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ ಅಂತ ಅವರಿಗೆ ಕರೆಕ್ಟಾಗಿ ಖಚಿತ ಆದಾಗ ತಮ್ಮ ಸಂಶೋಧನೆಗಳನ್ನು ಅವರು ಪ್ರಕಟಿಸ್ತಾರೆ. ಇದು ಇತರ ವಿಜ್ಞಾನಿಗಳು ತಮ್ಮ ಪ್ರಯೋಗವನ್ನು ಪುನರಾವರ್ತಿಸಿ ಅದೇ ಫಲಿತಾಂಶವನ್ನು ಪಡೆದಿದ್ದಾರೆಯೇ ಎಂದು ಪರಿಶೀಲಿಸಲು ಹಾಗೂ ವಿದ್ಯುತ್ ಕಾಂತತ್ವದ ನಡುವಿನ ಸಂಬಂಧವನ್ನು ಸಂಶೋಧಿಸೋದಕ್ಕೆ ಕಾರಣ ಆಯಿತು. ಸೊ ಫಸ್ಟ್ ಯಾರು ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದವರು? ಆ ಸೈಂಟಿಸ್ಟ್ ಹೆಸರು ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್. ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಪ್ರಾಯೋಗಿಕ ಅನ್ವಯ. ಸೊ ಎಲ್ಲೆಲ್ಲಿ ಇದು ಅನ್ವಯ ಹೊಂದುತ್ತೆ ಅನ್ನೋದಾದರೆ, ಉದಾಹರಣೆಗೆ ವಿದ್ಯುತ್ ಕಾಂತಗಳಾಗಿರ್ಬೋದು, ವಿದ್ಯುತ್ ಗಂಟೆಗಳು, ನಿಮ್ಮ ಯಾವುದಾದ್ರು ಸ್ಕೂಲು ಕಾಲೇಜು ಆ ಥರದ್ರಲ್ಲಿ ಗಂಟೆಗಳಿರುತ್ತಲ್ಲ, ಬೆಲ್ ಬಾರಿಸ್ತಾರಲ್ಲ, ಅದು ವಿದ್ಯುತ್ ಗಂಟೆ. ಮೋಟರ್ಗಳು, ಫ್ಯಾನು, ಧ್ವನಿವರ್ಧಕಗಳು ಇತ್ಯಾದಿಗಳು, ಇದಿಷ್ಟೂ ಕೂಡ ಬಳಕೆಯಾಗೋದು ವಿದ್ಯುತ್ ಪ್ರವಾಹ. ನಾವು ಕರೆಂಟ್ ಹಾಕಿದ ತಕ್ಷಣ ಅಲ್ಲಿರುವಂತಹ ಮ್ಯಾಗ್ನೆಟ್ ಪವರಿಂದ ಏನಾಗುತ್ತೆ, ಅದು ವರ್ಕ್ ಆಗುತ್ತೆ. ನೋಡಿದ್ರಾ? ಸೊ ವಿದ್ಯುತ್ ಪ್ರವಾಹ ಎಷ್ಟು ಉಪಯುಕ್ತವನ್ನು ಹೊಂದಿದೆ. ಹಾಗಿದ್ರೆ ಇನ್ನೂ ಅನೇಕ ಇರೋದ್ರಿಂದ ನಾವೇ ಈ ಕಾಂತವನ್ನು ತಯಾರಿಸಬಹುದಾ ಈ ಥರದ್ದು? ಸೊ ಚಟುವಟಿಕೆ 4.2 ನಾವೀಗ ಅನ್ವೇಷಿಸೋಣ. ವಿದ್ಯುತ್ ಕಾಂತಗಳನ್ನು ತಯಾರಿಸುವುದು ಮತ್ತು ಪರೀಕ್ಷಿಸುವುದು. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟು. ಏನೇನು ತಗೋಬೇಕು, ಹೇಗೆ ಮಾಡೋದು ನೋಡೋಣ. ಓಕೆನಾ? ಒಂದು ತೆಳುವಾದ ವಿದ್ಯುತ್ ನಿರೋಧಕ ತಾಮ್ರದ ತಂತಿ, ಅಂದರೆ ಇದು ಮೇಲೆ ಸುತ್ತೋದಕ್ಕೆ ನಾರ್ಮಲ್ ವಯರು. ಒಂದು ಉದ್ದವಾದ ಮೊಳೆ ತಗೋಬೇಕು ಈ ಥರದ್ದು. ಆಮೇಲೆ ಒಂದು ಬ್ಯಾಟ್ರಿ, ಕೆಲವೊಂದಿಷ್ಟು ಪೇಪರ್ ಕ್ಲಿಪ್ಗಳನ್ನು ತಗೊಳ್ಳಿ. ಮೊಳೆ ಸುತ್ತ ತಂತಿಯನ್ನು ಈ ಥರ ತುಂಬ ಟೈಟಾಗಿ ಸುತ್ತಬಿಟ್ಟು ಅದ್ರ ಮೇಲೆ ಪ್ಲಾಸ್ಟರ್ ಟೇಪ್ ಕೂಡ ಹಾಕಬಹುದು. ಆಮೇಲೆ ತಂತಿಯ ಬರಿಯ ತುದಿಯನ್ನು, ಈ ಒಂದು ಬರಿಯದಾದ ತುದಿ ಇರುತ್ತಲ್ಲ, ಅದನ್ನು ಧನ ತುದಿಗೆ ಹಾಗೂ ಋಣ ತುದಿಗೆ ಹಾಕಿ ಪೇಪರ್ ಮೊಳೆನ ಕ್ಲಿಪ್ನ ಸಮೀಪಕ್ಕೆ ತಂದಾಗ ಏನಾಗುತ್ತೆ, ಪೇಪರ್ ಮೊಳೆಗಳು ಅಂಟ್ಕೊಳ್ಳುತ್ತಾ ಮತ್ತು ಅದು ಆ ಸೆಲ್ಲಿಂದ, ಬ್ಯಾಟ್ರಿಯಿಂದ ವಯರ್ನ ಆಚೆ ತೆಗೆದ ತಕ್ಷಣ ಬೇರ್ಪಡುತ್ತಾ ಅಂತ ನೋಡಬೇಕಲ್ವಾ? ಬನ್ನಿ ಆಗಿದ್ರೆ ಆ ಆ್ಯಕ್ಟಿವಿಟಿಯನ್ನು ನೋಡ್ಕೊಂಡು ಬರೋಣ. ಚಟುವಟಿಕೆ 4.2ರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನಾವೀಗ ಒಂದು ಇಲ್ಲಿ ಮೊಳೆ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ವಯರ್ನ ಸುತ್ತಕೊಂಡು ಅದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಗುಂಡು ಸೂಜಿಗಳನ್ನು ತಗೊಂಡಿದ್ದೀನಿ. ಆಯ್ತಾ? ಸೊ ಇವಾಗ ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಇದನ್ನ ಏನು ಮಾಡಬೇಕು, ನಾವು ಈ ಒಂದು ಮೊಳೆಯನ್ನ ಈ ಸೂಜಿ ಹತ್ರ ತಗೊಂಡು ಹೋಗೋಣ. ನೋಡಿ ಏನಾಗ್ತಾ ಇದೆ, ಅಲ್ಲಿ ಈ ಒಂದು ಗುಂಡು ಸೂಜಿ ನೀಟಾಗಿ ಅಂಟ್ಕೋತಾ ಇದೆ. ಹೌದಾ? ನೋಡಿ ಅದೇನಾಯ್ತು, ನೀಟಾಗಿ ಅಂಟ್ಕೊಳ್ತು. ಈಗ ಆ ಒಂದು ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ, ಕರೆಂಟ್ ಪಾಸ್ ಆದಲ್ಲಿ ಕಾಂತೀಯ ಕ್ಷೇತ್ರ ಉಂಟಾಗಿದೆ ಅಂತ ನೀವು ಲಾಸ್ಟ್ ಆಕ್ಟಿವಿಟಿನಲ್ಲೇ ನೋಡಿದ್ರಿ. ಇದೇನಾಗಿದೆ, ಇವಾಗ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಕಬ್ಬಿಣವನ್ನ ಆಕರ್ಷಿಸುತ್ತೆ. ಸೊ ಇದೇನಾಗಿದೆ, ಈ ಪಿನ್ಗಳು ಈ ಒಂದು ಮೊಳೆಗೆ ಅಟ್ರಾಕ್ಟ್ ಆಗಿದೆ. ಸೊ ಈ ಒಂದು ವಿದ್ಯುತ್ ಕಾಂತಗಳನ್ನ ನಾವು ಕರೆಂಟ್ ಪಾಸ್ ಮಾಡೋದ್ರ ಮೂಲಕ ಪ್ರಿಪೇರ್ ಮಾಡಬಹುದು ಅಂತ ನಾವು ಈ ಒಂದು ಆಕ್ಟಿವಿಟಿಯಿಂದ ತೋರಿಸ್ಕೊಡ್ಬಹುದು. ನೋಡಿದ್ರಲ್ವಾ? ಸೊ ನೀವು ಅದನ್ನ ಕನೆಕ್ಟ್ ಮಾಡಿದ ತಕ್ಷಣ ಏನಾಯ್ತು, ಪಿನ್ಗಳೆಲ್ಲ ಹೋಗಿ ಮೊಳೆಗೆ ಅಂಟ್ಕೊಳ್ತು. ಆಮೇಲೆ ಆಫ್ ಮಾಡಿದ ತಕ್ಷಣ ಏನಾಯ್ತದು, ಎಲ್ಲನೂ ಕೆಳಗಡೆ ಬಿತ್ತು. ಸೊ ವಿವರಣೆ, ವಿದ್ಯುತ್ ಪ್ರವಹಿಸಿದಾಗ ಮೊಳೆ ಕೂಡ ತಾತ್ಕಾಲಿಕವಾಗಿ ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ, ಕಾಂತವಾಗಿ ವರ್ಕ್ ಮಾಡುತ್ತೆ. ಸೊ ವಿದ್ಯುತ್ ಹರಿವು ನಿಂತಾಗ ಏನಾಯ್ತಲ್ಲಿ, ವಿದ್ಯುತ್ ಹರಿವು ನಿಂತಾಗ ಆಬ್ವಿಯಸ್ಲಿ ಆ ಮೊಳೆ
ತಾತ್ಕಾಲಿಕ ಕಾಂತತ್ವವನ್ನು ಕಳ್ಕೊಳ್ಳುತ್ತೆ, ಮ್ಯಾಗ್ನೆಟಿಕ್ ಪವರನ್ನು ಕಳ್ಕೊಳ್ಳುತ್ತೆ. ಸೊ ಈ ಪಿನ್ಗಳೆಲ್ಲ ಏನಾಗುತ್ತೆ, ಕೆಳಗಡೆಗೆ ಬೀಳುತ್ತೆ. ನೆಕ್ಸ್ಟ್ ಚಟುವಟಿಕೆ 4.3, ನಾವೀಗ ಪ್ರವಾಹದ ತಂತಿಯ ಪರಿಣಾಮಗಳನ್ನು ಪರೀಕ್ಷೆ ಮಾಡೋಣ. ಸೊ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟು. ಏನೇನು ಬೇಕು ಅಂತ ನೋಡೋಣ. ಫಸ್ಟು ಅವಾಹಕತೆಯನ್ನು ಹೊಂದಿರುವಂತಹ ತಾಮ್ರದ ತಂತಿ ಬೇಕು. ಆಮೇಲೆ ಒಂದು ಪೇಪರ್ ತುಂಡು, ಅದನ್ನು ರೋಲ್ ಮಾಡಿರೋ ಥರದ್ದು, ಒಂದು ಕಬ್ಬಿಣದ ಮೊಳೆ ಬೇಕು, ಒಂದು ಸೆಲ್ ಬೇಕು, ದಿಕ್ಸೂಚಿ ಬೇಕು, ಮತ್ತು ಅದ್ರ ಜೊತೆಗೆ ಪೇಪರ್ ಕ್ಲಿಪ್ಗಳು ಬೇಕು. ಈ ಕಾಗದ ತೊಗೊಂಡಿರ್ತೀರಲ್ಲ, ಅದರಿಂದ ಈ ಥರ ಕಾಗದ ಕೊಳವೆಯನ್ನು ರಚಿಸಿ, ಅಂದರೆ ರೌಂಡ್ ಮಾಡಿ, ಆ ಒಂದು ಕೊಳವೆಗೆ ಏನು ಮಾಡಬೇಕು, ನೀವು ತಂತಿಯನ್ನು ಈ ಥರ ಸುತ್ಕೋಬೇಕು. ಸುತ್ಕೊಂಡಾದ್ಮೇಲೆ ಏನು ಮಾಡಬೇಕು, ಫಸ್ಟು ಅದನ್ನು ಈ ದಿಕ್ಸೂಚಿ ಹತ್ರ ಇಟ್ಟು ಏನಾದರೂ ಚಲನೆ ಆಗ್ತಿದೆಯಾ ಅಂತ ನೋಡಬೇಕು. ಆಮೇಲೆ ಏನು ಮಾಡಬೇಕು, ಈ ಥರ ಸೆಲ್ಲನ್ನು ಕನೆಕ್ಟ್ ಮಾಡಿ ಇಲ್ಲಿ ಏನಾದರೂ ಚೇಂಜ್ ಆಯಿತಾ ಅನ್ನೋದನ್ನು ನೋಡಬೇಕು. ಅದಾದಮೇಲೆ ಅದರೊಳಗಡೆ ಏನು ಮಾಡ್ಬೋದು, ಈ ಒಂದು ಸುರುಳಿ ಇರುತ್ತಲ್ಲ, ಆ ಸುರುಳಿಯ ಒಳಗೆ ನೀವು ಮೊಳೆಯನ್ನು ಇಟ್ಟು ದಿಕ್ಸೂಚಿ ಚಲಿಸುತ್ತಾ ಇಲ್ವಾ ನೋಡಿ, ಆಮೇಲೆ ಆ ಪಿನ್ಗಳನ್ನು ಹತ್ತಿರಕ್ಕೆ ತರಬೇಕು. ಸೊ ಈ ಆ್ಯಕ್ಟಿವಿಟಿಯನ್ನು ಮಾಡಿ ನೋಡಬೇಕಲ್ವಾ, ಬನ್ನಿ ಹಾಗಾದರೆ ಮಾಡಿ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಈ ಚಟುವಟಿಕೆಯಲ್ಲಿ ಅವಾಹಕದ ಮೂಲಕ ನಾವು ಕರೆಂಟ್ ಪಾಸ್ ಆಗತ್ತಾ, ಆಗ್ಲೂ ಕೂಡ ಅದು ಮ್ಯಾಗ್ನೆಟಿಕ್ ಅಂದ್ರೆ ಕಾಂತಕ್ಷೇತ್ರ ಉಂಟಾಗುತ್ತಾ, ದಿಕ್ಸೂಚಿ ತನ್ನ ಒಂದು ಜಾಗವನ್ನ ಬದಲಾಯಿಸುತ್ತಾ ಅಂತ ನೋಡೋಣ ಅಂತ ಇದೆ. ಸೊ ನಾನು ಇಲ್ಲಿ ಒಂದು ಕಾಗದದ ರೌಂಡ್ ಇರುವಂತಹ ಒಂದು ಇದನ್ನ ತಗೊಂಡಿದ್ದೀನಿ. ಅದಕ್ಕೆ ವೈರ್ ಅನ್ನ ಈ ತರ ಸುತ್ತಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡಬಹುದು ದಿಕ್ಸೂಚಿ ಒಂದೇ ಕಡೆ ನಿಂತ್ಕೊಂಡಿದೆ, ನೀವು ನೋಡಬಹುದು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದು ಆಲ್ರೆಡಿ ಕನೆಕ್ಟೆಡ್ ಆಗಿದೆ ಬ್ಯಾಟ್ರಿಗೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈ ಒಂದು ಸೂಜಿನ ಕಾಂತದ ಸೂಜಿಯ ಕಾಂತದ ಹತ್ರ ನಾನು ಇದನ್ನ ತಗೊಂಡ್ ಬರ್ತೀನಿ. ನೀವು ನೋಡಬಹುದು ಅಲ್ಲಿ ಸ್ವಲ್ಪ ಡಿಫ್ಲೆಕ್ಟ್ ಆಗ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಅದು ಶೇಕ್ ಆಗ್ತಾ ಇದೆ. ಸೊ ಇದರಿಂದ ನಾವೇನ್ ಹೇಳ್ಬಹುದು, ಅವಾಹಕದ ಮೂಲಕವೂ ಕೂಡ ಕಾಂತಕ್ಷೇತ್ರ ಉಂಟಾಗತ್ತೆ. ಈಗ ನಾನು ಏನ್ ಮಾಡ್ತೀನಿ, ಈ ಒಂದು ಮೊಳೆಯನ್ನ ಈ ಮೂಲಕ ತೋರಿಸ್ತೀನಿ. ಆಗ ನೀವು ನೋಡಿ ಆ ಡಿಫ್ಲೆಕ್ಷನ್ ಜಾಸ್ತಿ ಆಯ್ತು, ಹೌದಲ್ವಾ? ಸ್ವಲ್ಪ ಅಲ್ಲಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದೆ, ಕರೆಕ್ಟ್? ಈಗ ಇದನ್ನ ನಾವೇನ್ ಮಾಡ್ಬೇಕು, ಕಾಂತ ಇದೆಯಾ ಅಂತ ನೋಡ್ಲಿಕ್ಕೆ ಈ ಒಂದು ಸೂಜಿಯನ್ನ ಗುಂಪಿನನ್ನ ಅಂಟಿಸಿದಾಗ ನೋಡಿ ಆ ಮೊಳೆಗೆ ಆ ಒಂದು ಸೂಜಿಗಳು ಅಂಟ್ಕೊಳ್ತಾ ಇದೆ. ಸೊ ಇದರಿಂದ ನಾವೇನ್ ಹೇಳ್ಬಹುದು, ಈ ಅವಾಹಕದ ಮೂಲಕವೂ ಕೂಡ ಆ ಕಾಂತಕ್ಷೇತ್ರ ಉಂಟಾಗ್ತಾ ಇದೆ. ಹಾಗೇನೆ ಇಲ್ಲಿ ನೋಡಿ ಆ ಮೊಳೆಯನ್ನ ಹತ್ರ ತರ್ತಿದ ಹಾಗೆ ನೀವು ಈ ದಿಕ್ಸೂಚಿಯಲ್ಲೂ ಕೂಡ ಬದಲಾವಣೆಯನ್ನ ನೋಡ್ತಾ ಇದ್ದೀರಾ, ಹೌದಲ್ವಾ? ಆಗಿತ್ತಲ್ವಾ, ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಸೊ ವಿದ್ಯುತ್ ಪ್ರವಾಹ ಆದಾಗ ಏನಾಯ್ತು, ನೀವು ನೋಡಿದ್ರಿ ಆ ದಿಕ್ಸೂಚಿನಲ್ಲಿ ಅದರ ಮುಳ್ಳು, ಸೂಜಿಯ ಮುಳ್ಳು ಏನಾಯ್ತು, ಅದು ಚಲಿಸ್ತು, ವಿಚಲನೆಯನ್ನ ಹೊಂದಿತು. ಏನಕ್ಕೆ, ಅಲ್ಲಿ ಕಾಂತಕ್ಷೇತ್ರ ಉಂಟಾಯ್ತಲ್ವಾ, ಅದಕ್ಕೋಸ್ಕರ. ಮೊಳೆಯನ್ನ ಇಟ್ಟಾಗ ಆ ಒಂದು ದಿಕ್ಸೂಚಿಯ ಮೂಮೆಂಟ್ ಏನಾಗುತ್ತೆ, ಇನ್ನೂ ಹೆಚ್ಚಾಗಿ ತೋರಿಸುತ್ತೆ. ಆಮೇಲೆ ವಿದ್ಯುತ್ ಪ್ರವಹಿಸಿದಾಗ ಸುರುಳಿ ಕಾಂತದಂತೆ ವರ್ತಿಸುತ್ತೆ. ಆಮೇಲೆ ಮೊಳೆಯನ್ನ ಸುರುಳಿಗೆ ಇಳಿಸಿದಾಗ ಕಾಂತಕ್ಷೇತ್ರ ಹೆಚ್ಚಾಗತ್ತೆ. ಇದರಿಂದ ಆ ಮೊಳೆ ಏನಾಗುತ್ತೆ, ಕೆಲವೊಂದಿಷ್ಟು ಪೇಪರ್ ಕ್ಲಿಪ್ಗಳನ್ನು ತನ್ನೆಡೆಗೆ ಸೆಳೆಯುತ್ತೆ. ವಿದ್ಯುತ್ ಕಾಂತ ಮತ್ತು ಅದರ ಕಾರ್ಯನಿರ್ವಹಣೆ. ಸೊ ವಿದ್ಯುತ್ ಪ್ರವಹಿಸಿದಾಗ ದಿಕ್ಸೂಚಿಯಲ್ಲಿ ಯಾವುದೇ ವಿಚಲನೆ ಇರಲ್ಲ, ಅಂದರೆ ಕರೆಂಟ್ ಪಾಸ್ ಆಗದೆ ಇದ್ದಾಗ. ನೋಡಿ ಇಲ್ಲಿ ಇದು ಕರೆಂಟ್ ಪಾಸ್ ಆಗ್ತಾ ಇಲ್ಲ, ಓಪನ್ ಇದೆ ಸರ್ಕ್ಯೂಟ್. ಆಮೇಲೆ ಕರೆಂಟ್ ಪಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಕಾಂತೀಯ ಪರಿಣಾಮ ಉಂಟಾಗುತ್ತೆ. ಅದರಿಂದ ದಿಕ್ಸೂಚಿ ಏನಾಗ್ತಿದೆ ನೋಡಿ, ಅಲ್ಲಿ ಕೂಡ ಅದು ಡಿಫ್ಲೆಕ್ಟ್ ಆಗ್ತಾ ಇದೆ. ಪೇಪರ್ ಕ್ಲಿಪ್ಗಳನ್ನು ಆ ಮೊಳೆ ಹತ್ರ ತಂದಾಗ ಏನಾಗುತ್ತೆ, ಅದು ಆ ಮೊಳೆಗೆ ಅಂಟ್ಕೊಳ್ಳುತ್ತೆ. ಸೊ ವಿದ್ಯುತ್ ಕಾಂತವು ತಾತ್ಕಾಲಿಕ ಕಾಂತ, ಅಂದರೆ ವಿದ್ಯುತ್ ಪ್ರವಾಹ ಆದಾಗ ಮಾತ್ರ ಅದು ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ. ಯಾಕೆಂದರೆ ವಿದ್ಯುತ್ ಹರಿವು ನಿಂತಾಗ ಅದು ತನ್ನ ಕಾಂತೀಯತೆಯನ್ನು ಕಳ್ಕೊಳ್ಳುತ್ತೆ. ಹೆಚ್ಚಿನ ಶಕ್ತಿಯುಳ್ಳ ವಿದ್ಯುತ್ ಕಾಂತನ ಮಾಡೋದಕ್ಕೆ ಆ ಕಬ್ಬಿಣದ ತಿರುಳಿರುತ್ತಲ್ಲ, ಅಂದರೆ ಹೆಚ್ಚಿಗೆ ನೀವು ಸುರುಳಿ, ಈ ತಂತಿ ಇತ್ತಲ್ಲ, ಹೆಚ್ಚಿನ ತಂತಿಯನ್ನು ಸುತ್ತಿದಾಗ ಹೆಚ್ಚು ಪವರ್ಫುಲ್ ಆಗಿ ಅದು ವರ್ಕ್ ಆಗತ್ತೆ. ಚಟುವಟಿಕೆ 4.4 ವಿದ್ಯುತ್ ಕಾಂತಗಳ ಧ್ರುವಗಳನ್ನು ನಿರ್ಧರಿಸುವುದು. ನೀವೆಲ್ಲರೂ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಕಾಂತಗಳ ಧ್ರುವಗಳ ಬಗ್ಗೆ.
ಅಲ್ವಾ? 2 ಧ್ರುವ ಇದೆ ಕಾಂತಕ್ಕೆ. ಯಾವ್ಯಾವುದು? ಉತ್ತರ ಮತ್ತು ದಕ್ಷಿಣ ಧ್ರುವ. ಹಾಗೆಯೇ ಈ ವಿದ್ಯುತ್ ಕಾಂತ ಅಂದರೆ ವಿದ್ಯುತ್ ಪ್ರವಹಿಸಿದಾಗ ಉಂಟಾಗುವಂತಹ ಕಾಂತದಲ್ಲಿ, ಮ್ಯಾಗ್ನೆಟಲ್ಲಿ ಅದೇ ಥರ ಮ್ಯಾಗ್ನೆಟ್ ಥರನೇ ಧ್ರುವ ಇರುತ್ತಾ ಅಂತ ತಿಳ್ಕೊಳ್ಳುವಂಥದ್ದು. ಸೊ ಇದಕ್ಕೆ ಏನೇನು ಬೇಕು? 2 ಸುರುಳಿ ಹೊಂದಿರುವಂಥದ್ದು ನೋಡಿ ಈ ಥರ, ಸರಿನಾ? ಈ ಥರ ಎ ಮತ್ತು ಬಿ ಅಂತ ನೀವು ಗುರುತಿಸ್ಕೋಬೇಕು. ಆಮೇಲೆ ಈ ಚಿತ್ರದಲ್ಲಿ ಕೊಟ್ಟಿರೋ ಥರ ಸುರುಳಿಯ ಕೊನೆ ಎ ಬಳಿ ಕಾಂತೀಯ ದಿಕ್ಸೂಚಿಯನ್ನು ಇರಿಸಬೇಕು. ಆಮೇಲೆ ಸುರುಳಿಯನ್ನು ಕೋಶಕ್ಕೆ ಜೋಡಿಸ, ಇಲ್ಲಿ ನೋಡಿ, ಇಲ್ಲಿ ಈ ಥರ ಒಂದು ಸೆಲ್ಗೆ ಜೋಡಿಸಿದಾಗ ನೀವು ದಿಕ್ಸೂಚಿನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಕಾಂತೀಯ ದಿಕ್ಸೂಚಿ ಯಾವ ಧ್ರುವವನ್ನು ತೋರಿಸ್ತಾ ಇದೆ ಅಂತ ನೀವು ಗುರುತಿಸ್ಕೊಳ್ಬೇಕು. ಆಯಿತಾ? ಸೊ ಇದರ ಒಂದು ಆ್ಯಕ್ಟಿವಿಟಿಯನ್ನು ನಾವು ನೋಡ್ಕೊಂಡು ಬರೋಣ. ನಿಮಗೆ ಯಾವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಲ್ರಿಗೂ ಗೊತ್ತಿದೆ, ಮ್ಯಾಗ್ನೆಟ್ ಅಂದರೆ ಕಾಂತದಲ್ಲಿ 2 ಧ್ರುವಗಳಿರುತ್ತೆ, ಉತ್ತರ ಮತ್ತು ದಕ್ಷಿಣ, ಹೌದಲ್ವಾ? ಹಾಗೆಯೇ ಈ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇವಾಗ ನೋಡ್ರಿ, ನಾನು ಏನ್ ಮಾಡಿದ್ದೀನಿ, ಅದೇ ಒಂದು ಕೊಳವೆಯಾಕಾರದ ಒಂದು ಅವಾಹಕವನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಮೊಳೆಯನ್ನ ತಗೊಂಡಿದ್ದೀನಿ. ಇದನ್ನ ಇದ್ರೊಳಗಡೆ ಇಟ್ಟಾಗ ಏನಾಗುತ್ತೆ? ಇದು ವಿದ್ಯುತ್ತಿನ ಕಾಂತ ಆಗುತ್ತೆ, ವಿದ್ಯುತ್ ಕಾಂತ ಆಗುತ್ತೆ ಅನ್ನೋದನ್ನ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಈ ವಿದ್ಯುತ್ ಕಾಂತವನ್ನ ಈ ದಿಕ್ಸೂಚಿ ನೋಡಿ, ಆಲ್ರೆಡಿ ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನ ಸೂಚಿಸ್ತಾ ಇದೆ. ಸೊ ಇದನ್ನ ನಾನು ಹತ್ರ ತಂದಾಗ ಇಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ಅನ್ನೋದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೋಡಿ, ನಾನು ಹತ್ರ ತರ್ತಿದ್ದ ಹಾಗೇನೆ ಇಲ್ಲಿಯ ಉತ್ತರ ಧ್ರುವ ಏನಾಯ್ತು, ಈ ಒಂದು ಪಾಯಿಂಟ್ ಇಂದ ದೂರ ಹೋಗ್ತಿದೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ವಿಜಾತೀಯ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸುತ್ತೆ. ಅಂದ್ರೆ ವಿಜಾತೀಯ ಧ್ರುವಗಳು ಯಾವುದು? ಉತ್ತರ ಮತ್ತು ದಕ್ಷಿಣ. ಸೊ ಇಲ್ಲಿ ದಕ್ಷಿಣ ಧ್ರುವ ಹತ್ರ ಬರ್ತಾ ಇದೆ ಅಂದ್ರೆ ಈ ಮೊಳೆಯ ತುದಿ ಏನಾಗಿರುತ್ತೆ? ಉತ್ತರ ಆಗಿರುತ್ತೆ, ಹೌದಲ್ವಾ? ಸೊ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಈ ಮೊಳೆಯನ್ನ ಆಚೆ ತೆಗೆದಾಗ ನೋಡಿ ಏನಾಗುತ್ತೆ ಅಂತ, ದಿಕ್ಸೂಚಿನಲ್ಲಿ ಅದು ಮೊದಲಿನ ಪೊಸಿಷನ್ಗೆ ಬಂತು. ಈಗ ಈ ಮೊಳೆಯನ್ನ ನಾನು ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ, ಆ ಕೆಂಪು ಭಾಗ ಹತ್ರ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ಉತ್ತರ ದಿಕ್ಕು ಹತ್ರ ಬಂತು. ಅಂದ್ರೆ ಈ ದಿಕ್ಕು ಯಾವ್ದು? ಈ ಒಂದು ತುದಿ ಯಾವ್ದಾಗಿರುತ್ತೆ? ದಕ್ಷಿಣ ಧ್ರುವ ಆಗಿರುತ್ತೆ ಅಲ್ವಾ? ದಕ್ಷಿಣದ ತುದಿ. ಅದಕ್ಕೋಸ್ಕರ ಅದು ಉತ್ತರವನ್ನ ಅಟ್ರಾಕ್ಟ್ ಮಾಡ್ತು, ಆಕರ್ಷಣೆ ಮಾಡ್ತು. ಸೊ ಇದರಿಂದ ಏನ್ ತಿಳ್ಕೊಳ್ತೀವಿ ಅಂತ ಅಂದ್ರೆ, ಈ ಕಾಂತ ಅಂದ್ರೆ ವಿದ್ಯುತ್ ಕಾಂತವೂ ಕೂಡ ಧ್ರುವಗಳನ್ನ ಹೊಂದಿದೆ, ಉತ್ತರ ಮತ್ತು ದಕ್ಷಿಣ ಧ್ರುವ ಅನ್ನೋದನ್ನ ಹೊಂದಿದೆ ಅಂತ ನಾವು ಹೇಳ್ಬಹುದು. ನೋಡಿದ್ರಲ್ವಾ? ಸೊ ಎ ಹತ್ರ ತಂದಾಗ ಅದು ಎನ್ ಅಂತ ತೋರಿಸ್ತಾ ಇದೆ ಅಂದ್ರೆ ಮೊಳೆಯ ಅದು ಯಾವ ಧ್ರುವ ಆಗಿರುತ್ತೆ? ಎಸ್, ಅಂದ್ರೆ ದಕ್ಷಿಣ ಧ್ರುವ ಆಗಿರುತ್ತೆ. ನಿಮ್ಮೆಲ್ರಿಗೂ ಗೊತ್ತು ಏನು? ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತೆ, ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತೆ. ಸೊ ಈ ಕಡೆ ಎನ್ ಬರ್ತಾ ಇದೆ, ಉತ್ತರ ಈ ಕಡೆ ತೋರಿಸ್ತಾ ಇದೆ ಅಂದ್ರೆ ಈ ಒಂದು ಪೋಲ್ ಏನಾಗಿರುತ್ತೆ? ದಕ್ಷಿಣ, ಎಸ್ ಆಗಿರುತ್ತೆ. ಸೊ ತೀರ್ಮಾನ, ಎ ತುದಿಯ ಕಡೆ ದಿಕ್ಸೂಚಿಯ ಎಸ್ ಧ್ರುವ ಆಕರ್ಷಿತವಾಗಿದೆ, ಬಿ ಕಡೆ ದಿಕ್ಸೂಚಿಯ ಎನ್ ಧ್ರುವ ಆಕರ್ಷಿತವಾಗಿದೆ. ಅಂದರೆ ಎ ತುದಿ ಏನಾಗಿರುತ್ತೆ? ಇದು ದಕ್ಷಿಣ ಆಗಿರುತ್ತೆ. ಹಾಗೆ ಬಿ ತುದಿ ಏನಾಗುತ್ತೆ? ಉತ್ತರ ಧ್ರುವ ಆಗಿರುತ್ತೆ. ಸೊ ನಾವು ಇದನ್ನು ಈಸಿಯಾಗಿ ಕಂಡು ಹಿಡ್ಕೊಳ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ ಹೇಳಿ? ಈವನ್ ವಿದ್ಯುತ್ ಕಾಂತಗಳು, ಕೃತಕ ವಿದ್ಯುತ್ ಕಾಂತಗಳಿಗೂ ಸಹ ನಾರ್ಮಲ್ ಮ್ಯಾಗ್ನೆಟ್ ಥರನೇ ಧ್ರುವಗಳಿರುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ವಿದ್ಯುತ್ ಕಾಂತದ ಧ್ರುವಗಳನ್ನು ನಿರ್ಧರಿಸುವುದು ಆಲ್ರೆಡಿ ಇದನ್ನು ನೋಡಿದ್ದೀವಿ. ತೀರ್ಮಾನ ಏನು ಮಾಡೋದು? ಕಾಂತದಂತೆ ವಿದ್ಯುತ್ ಕಾಂತವೂ ಸಹ 2 ಧ್ರುವಗಳನ್ನು ಹೊಂದಿದೆ, ಉತ್ತರ ಮತ್ತು ದಕ್ಷಿಣ. ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ ಮತ್ತು ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ. ಸಜಾತಿ ಅಂದರೆ ಒಂದೇ ಥರದ್ದು, ಉತ್ತರ ಉತ್ತರ ಅಥವಾ ದಕ್ಷಿಣ ದಕ್ಷಿಣ. ವಿಜಾತಿ ಅಂದರೆ ಉತ್ತರ ದಕ್ಷಿಣ ಅಥವಾ ದಕ್ಷಿಣ ಉತ್ತರ, ಬೇರೆ ಬೇರೆ. ನೆಕ್ಸ್ಟ್ ಸನ್ನಿವೇಶ 1, ಪ್ರಸ್ತುತ ವ್ಯತ್ಯಾಸಗಳನ್ನು ಇಲ್ಲೊಂದಿಷ್ಟು ಕೊಟ್ಟಿದ್ದಾರೆ. ಏನಪ್ಪ ಅದು? ಕಡಿಮೆ ಪ್ರವಾಹ, ದುರ್ಬಲ ಕಾಂತಕ್ಷೇತ್ರ ಇರುತ್ತೆ ಯಾವಾಗ? ಒಂದೇ ಒಂದು ಸೆಲ್ಲನ್ನು ಬಳಸಿದಾಗ. ನೋಡಿ, ಇಲ್ಲಿ ಒಂದೇ ಸೆಲ್ಲನ್ನು ಬಳಸಿದ್ದಾರೆ. ಆವಾಗ ಆ ಮೊಳೆ ಏನು ಮಾಡುತ್ತೆ? ಕೆಲವೊಂದಿಷ್ಟು ಕ್ಲಿಪ್ಗಳನ್ನು, ಸ್ವಲ್ಪ ಕ್ಲಿಪ್ಗಳನ್ನು ಮಾತ್ರ ಅದು ತನ್ನೆಡೆಗೆ ಆಕರ್ಷಿಸುತ್ತೆ. ಹೆಚ್ಚಿನ ಪ್ರವಾಹ ಅಂದರೆ ಜಾಸ್ತಿ ಸೆಲ್ಗಳನ್ನು ನಾವು ಯೂಸ್ ಮಾಡಿದಾಗ ಕಾಂತಕ್ಷೇತ್ರ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ, ಬಲವಾದ ಕಾಂತಕ್ಷೇತ್ರ ಆಗುತ್ತೆ. ಆವಾಗ ಅದು ಹೆಚ್ಚಿನ ಪೇಪರ್ ಕ್ಲಿಪ್ಗಳನ್ನು ತನ್ನೆಡೆಗೆ ಆಕರ್ಷಣೆಯನ್ನು ಮಾಡುತ್ತೆ. ಹಾಗೆಯೇ ಸುರುಳಿಯ ವ್ಯತ್ಯಾಸಗಳ ಏನಾದರೂ ಸುತ್ತಿನ ಮೇಲೆ ಏನಾದರೂ ಡಿಪೆಂಡ್ ಆಗಿದೆಯಾ? ಹೌದು. ಆ ತಂತಿನ ನೀವು ಕಡಿಮೆ ಸುತ್ತಿದಾಗ ದುರ್ಬಲ ಕಾಂತಕ್ಷೇತ್ರ ಆಗಿರುತ್ತೆ. ಸೊ ಸ್ವಲ್ಪ ಪೇಪರ್ ಕ್ಲಿಪ್ಗಳು ಅಂಟ್ಕೊಳ್ಳುತ್ತೆ. ನೀವು ತುಂಬ ಹೆಚ್ಚು ಸುತ್ತುಗಳನ್ನು ನೀವು ಅಲ್ಲಿ ಮಾಡಿದಾಗ, ವೈಯರನ್ನು ಸುತ್ತಿದಾಗ ಕಾಂತಕ್ಷೇತ್ರ ಬಲವಾಗುತ್ತೆ, ಜಾಸ್ತಿ ಆಗುತ್ತೆ.
ಯಾಕೆಂದರೆ ಜಾಸ್ತಿ ಕರೆಂಟ್ ಪಾಸ್ ಆಗ್ತಿದೆಯಲ್ಲ, ಜಾಸ್ತಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ಜಾಸ್ತಿ ಮ್ಯಾಗ್ನೆಟಿಕ್ ಪವರು. ಸೊ ಅವಾಗ ಏನಾಗುತ್ತೆ, ಅದು ಹೆಚ್ಚಿನ ಕ್ಲಿಪ್ಗಳನ್ನು ಆಕರ್ಷಿಸುತ್ತೆ. ಸೊ ನೀವು ವಿದ್ಯುತ್ ಕಾಂತವನ್ನು ಬಲವಾಗಿ ಮಾಡಬೇಕು, ಬಲವಾದ ಕಾಂತಕ್ಷೇತ್ರವನ್ನು ಮಾಡಬೇಕು ಅಂದರೆ ಹೆಚ್ಚು ವಿದ್ಯುತ್ ಕೋಶಗಳನ್ನು ಬಳಸಬೇಕು, ಹೆಚ್ಚು ತಂತಿಯ ಸುರುಳಿಗಳನ್ನು ಅಲ್ಲಿ ಮಾಡಿರಬೇಕು. ಸೊ ವಿದ್ಯುತ್ ಕಾಂತದ ಸಾಮರ್ಥ್ಯವು ಪ್ರವಾಹದ ಪ್ರಮಾಣ, ಎಷ್ಟು ಪ್ರವಾಹ ಆಗುತ್ತೆ ಕರೆಂಟು, ಮತ್ತು ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ಹೆಚ್ಚಿನ ಪ್ರವಾಹ ಅಂದರೆ ಹೆಚ್ಚಿನ ಬ್ಯಾಟ್ರಿ ಇಟ್ಟಿರಬೇಕಲ್ಲಿ, ಮತ್ತು ಹೆಚ್ಚಿನ ಸುತ್ತುಗಳು ಪ್ರಬಲವಾದ ವಿದ್ಯುತ್ ಕಾಂತವನ್ನು ಉಂಟು ಮಾಡುತ್ತೆ. ಪ್ರವಾಹದ ದಿಕ್ಕನ್ನು ಬದಲಿಸುವುದರಿಂದ ಧ್ರುವಗಳೂ ಸಹ ಅದಲು ಬದಲು ಆಗತ್ತೆ. ಒಂದು ಹೆಜ್ಜೆ ಮುಂದಕ್ಕೆ, ಭೂಮಿಯ ಕಾಂತಕ್ಷೇತ್ರ ನೋಡಿ. ಭೂಮಿನೂ ಕೂಡ ಒಂದು ಕಾಂತಕ್ಷೇತ್ರವನ್ನು ಹೊಂದಿದೆ. ನಿಮಗೆ ಗೊತ್ತಿರೋ ಹಾಗೆ ಭೂಮಿಯು ಕೂಡ ಒಂದು ದೊಡ್ಡ ಮ್ಯಾಗ್ನೆಟ್, ದೈತ್ಯ ಕಾಂತ. ಭೂಮಿಯ ಆಳದಲ್ಲಿ ಕರಗಿರುವಂತಹ ಕರೆಂಟ್ ಚಲನೆಯಿಂದ ಏನಾಗುತ್ತೆ, ಕಾಂತಕ್ಷೇತ್ರ ಉಂಟಾಗತ್ತೆ. ಇದೇನೇನಕ್ಕೆ ಹೆಲ್ಪ್ ಮಾಡುತ್ತೆ, ಈ ಒಂದು ವಿದ್ಯುತ್ ಕಾಂತ ಅಂದರೆ ಭೂಮಿಯಲ್ಲಿರುವಂತಹ ಕಾಂತ ಅಥವಾ ಭೂಕಾಂತ ಅಂತಲೇ ಹೇಳ್ಬೋದು ನಾವು. ವಲಸೆಗೆ ದಿಕ್ಸೂಚಿ. ವಲಸೆ ಅಂದರೆ ಏನು, ಕೆಲವೊಂದಿಷ್ಟು ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಕಾಲಕ್ಕೆ ತಕ್ಕಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣವನ್ನು ಬೆಳೆಸ್ತವೆ, ಹೌದಲ್ವಾ? ಸೊ ಅದಕ್ಕೆ ದಿಕ್ಸೂಚಿ ಅಂತ. ಅದು ಆಬ್ವಿಯಸ್ಲಿ ನಮ್ಮ ಥರ ಕಾಂಪಸ್ ಇಟ್ಕೊಂಡು ಬರೋಕ್ಕಾಗಲ್ಲ, ಹೌದಲ್ವಾ? ಸೊ ಈ ಭೂಮಿಯಲ್ಲಿರುವ ಕಾಂತಶಕ್ತಿಯೇ ಆ ಪ್ರಾಣಿಗಳಿಗೆ ದಿಕ್ಸೂಚಿಯಂತೆ ವರ್ತನೆಯನ್ನು ಮಾಡುತ್ತೆ. ಅನೇಕ ವಲಸೆ ಹಕ್ಕಿಗಳು, ಮೀನುಗಳು, ಪ್ರಾಣಿಗಳು ಈ ಕ್ಷೇತ್ರವನ್ನು ಮಾರ್ಗದರ್ಶಕವನ್ನಾಗಿ ಬಳಸ್ತಾರೆ. ಸೊ ಇದೊಂದು ರಕ್ಷಣಾ ಕವಚ ಕೂಡ ಹೌದು. ಕಾಂತಕ್ಷೇತ್ರ, ನಮ್ಮ ಭೂಮಿಯ ಮೇಲಿರುವಂತಹ ಕಾಂತಕ್ಷೇತ್ರ ಬಾಹ್ಯಾಕಾಶದಿಂದ ಅಂದರೆ ಸ್ಪೇಸಿಂದ ಬರುವಂತಹ ಹಾನಿಕಾರಕ ಕೆಲವೊಂದಿಷ್ಟು ಕಣಗಳನ್ನು ತಡೆಯೋದಕ್ಕೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ಈ ಒಂದು ಭೂಮಿಯ ಕಾಂತಕ್ಷೇತ್ರ ಇದೆ. ನೆಕ್ಸ್ಟು, ಎತ್ತುವ ಕಾಂತಗಳು. ದೈನಂದಿನ ಜೀವನದಲ್ಲಿಯೂ ವಸ್ತುಗಳನ್ನು ಎತ್ತಲು ವಿದ್ಯುತ್ ಕಾಂತಗಳನ್ನು ಬಳಸಲಾಗುತ್ತೆ. ನೋಡಿ, ಇಲ್ಲಿ ವಿದ್ಯುತ್ ಪ್ರವಹಿಸಿದಾಗ, ಇಲ್ಲಿ ಈ ಒಳಗಡೆಯಿಂದ ವಿದ್ಯುತ್ ಪ್ರವಹಿಸಿದಾಗ ಏನು ಮಾಡುತ್ತೆ ಗೊತ್ತಾ, ಇಲ್ಲಿರುವಂತಹ ಒಂದು ಭಾರೀ ಆಕಾರದ ಕಬ್ಬಿಣದ ತುಂಡು ಒಂದು ದೊಡ್ಡ ಮ್ಯಾಗ್ನೆಟ್ ಆಗಿ ಪರಿವರ್ತನೆಯನ್ನು ಹೊಂದ್ಬಿಟ್ಟು ಏನಾಗುತ್ತೆ, ಎಲ್ಲ ಕಬ್ಬಿಣದ ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತೆ. ಆಮೇಲೆ ಅದನ್ನು ಎಲ್ಲಿ ಚೆಲ್ಲಬೇಕೋ ಅಲ್ಲಿಗೆ ಬಂದು ಕರೆಂಟನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಆ ವಸ್ತುಗಳೆಲ್ಲ ಒಂದು ಕಡೆಗೆ ಬೀಳುತ್ತೆ. ಪ್ರಮುಖ ಅಂಶಗಳು: ಭಾರೀ ಲೋಹದ ವಸ್ತುಗಳನ್ನು ಎತ್ತಲು ಮತ್ತು ಸಾಗಿಸಲು ಕ್ರೇನ್ಗಳಿಗೆ ವಿದ್ಯುತ್ ಕಾಂತಗಳನ್ನು ಅಳವಡಿಸಿರ್ತಾರೆ. ಕ್ರೇನ್ ನಿರ್ವಾಹಕ ಒಳಗಡೆ ಡ್ರೈವರ್ ಕೂತಿದ್ದವರು ಆನ್ ಮತ್ತು ಆಫ್ ಕರೆಂಟ್ ಮಾಡಿದಾಗ ಕಬ್ಬಿಣ ಕಾಂತ ವಿದ್ಯುತ್ ಕಾಂತ ಆಗುತ್ತೆ, ಆಮೇಲೆ ವಿದ್ಯುತ್ ಕಾಂತತೆಯನ್ನು ಕಡಿದುಕೊಳ್ಳುತ್ತೆ. ವಿದ್ಯುತ್ ಪ್ರವಹಿಸಿದಾಗ ಉಕ್ಕಿನ ವಸ್ತುವನ್ನು ಅಂದರೆ ಯಾವ್ಯಾವುದು, ಈ ಕಬ್ಬಿಣದಿಂದ ಲೋಹದಿಂದ ಆಗಿರುವಂತಹ ಎಲ್ಲ ವಸ್ತುಗಳನ್ನು ಎತ್ಕೊಳ್ಳುತ್ತೆ. ಕಡಿದಾಗ ಆ ವಸ್ತುಗಳನ್ನು ಏನು ಮಾಡುತ್ತೆ, ಅದು ಕೆಳಗಡೆಗೆ ಬಿಡುತ್ತೆ. ಸೊ ಕಾರ್ಖಾನೆ ಮತ್ತು ಗುಜರಿ ಮಾರುಕಟ್ಟೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ನೋಡಿ, ಅಲ್ಲಿ ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಉತ್ಪಾದಿಸುತ್ತೆ. ಅದು ವಿದ್ಯುತ್ ಮೋಟರನ್ನು ಶಕ್ತಿಯುತವಾಗಿ ಚಲಾಯಿಸುವಂತೆ ಮಾಡುತ್ತೆ. ಹಾಗೆಯೇ ಚಲಿಸುವ ಕಾಂತವೂ ಕೂಡ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗಬಹುದು. ಅದ್ರ ಜೊತೆಗೆ ಯಾಂತ್ರಿಕ ಶಕ್ತಿಯನ್ನು ಅಂದರೆ ಮೋಟರ್ ಚಲಿಸೋದ್ರಿಂದ, ಜನರೇಟರ್ ಚಲಿಸೋದ್ರಿಂದ ವಿದ್ಯುತ್ ಶಕ್ತಿಯನ್ನಾಗಿ ಕೂಡ ನಾವು ಅದನ್ನು ಮಾಡಬಹುದು. ಸೊ ತಂತಿಯಂತಹ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ತನ್ನ ಸುತ್ತ ಒಂದು ಕಾಂತಕ್ಷೇತ್ರವನ್ನು ಉತ್ಪಾದನೆಯನ್ನು ಮಾಡುತ್ತೆ. ನೋಡಿ ಇಲ್ಲಿ ಈ ಥರ. ವಿದ್ಯುತ್ ಮತ್ತು ಕಾಂತೀಯತೆಯ ನಡುವಿನ ಈ ಅದ್ಭುತ ಸಂಬಂಧದ ಬಗ್ಗೆ ಉನ್ನತ ತರಗತಿಗಳಲ್ಲಿ ನಾವು ಇನ್ನೊಂದು ಸ್ವಲ್ಪ ತಿಳ್ಕೊಳ್ತೀವಿ. ಈ ವಿದ್ಯುತ್ ಹೇಗೆ ಕಾಂತೀಯತೆಯನ್ನು ಉತ್ಪಾದಿಸುತ್ತದೆಯೋ ಹಾಗೆಯೇ ಚಲಿಸುವ ಕಾಂತವೂ ಸಹ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗಬಹುದು. ಸೊ ಈ ಒಂದು ಮ್ಯಾಗ್ನೆಟನ್ನು ತಗೊಂಡು ನೀವು ಜಸ್ಟ್ ಈ ವೈರ್ನ ಇಟ್ಬಿಟ್ಟು ಈ ಥರ ಹಿಂದಕ್ಕೆ ಮುಂದಕ್ಕೆ ಚಲಿಸೋದ್ರಿಂದ ಕೂಡ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಲ್ಲಿ ನೋಡಿ, ವಿದ್ಯುತ್ತಿಂದ ಕಾಂತಕ್ಷೇತ್ರ ಹೇಗೆ ಉಂಟಾಯ್ತಲ್ವಾ, ಹಾಗೆ ಕಾಂತದಿಂದ ಉಲ್ಟಾ ವಿದ್ಯುತ್ ಕೂಡ ಉಂಟಾಗೋದನ್ನು ನಾವು ನೋಡಬಹುದು. ವಿದ್ಯುತ್ ಮತ್ತು ಕಾಂತೀಯತೆಯ ನಡುವಿನ ಈ ಆಳವಾದ ಸಂಬಂಧವನ್ನು ನಾವು ದೈನಂದಿನ ಜೀವನದಲ್ಲೂ ಕೂಡ ನೋಡ್ತೀವಿ. ಯಾಕೆಂದರೆ ವಿದ್ಯುತ್ ಮೋಟರ್ಗಳಿಂದ ಹಿಡಿದು ವಿದ್ಯುತ್ ಉತ್ಪಾದಕರವರೆಗೂ ನೋಡಿ, ಫ್ಯಾನ್ ಇರ್ಬೋದು, ಈ ಮೋಟರ್ಗಳು ಅಲ್ವಾ, ಆಮೇಲೆ ಈ ಮಿಕ್ಸಿ ಇರಬಹುದು, ಇದೆಲ್ಲವೂ ಕೂಡ ಯಾವುದರ ಮೂಲಕ ವರ್ಕ್ ಆಗೋದು, ವಿದ್ಯುತ್ ಮತ್ತು ಕಾಂತೀಯತೆಯ ನಡುವೆ ಇರುವಂತಹ ಸಂಬಂಧದ ಮೇಲೆ.
ವಿದ್ಯುತ್ ಪ್ರವಾಹವಿರುವ ತಂತಿಯು ಬಿಸಿಯಾಗತ್ತಾ? ಇದು ಒಂದು ಕ್ವೆಶನ್ ಅಲ್ವಾ. ಸೊ ವಿದ್ಯುತ್ ಕಾಂತದ ಬಗ್ಗೆ ಚಟುವಟಿಕೆಯನ್ನು ಮಾಡುವಾಗ ತಂತಿ ತುದಿಗಳನ್ನು ಬಿಸಿಯಾಗಿರೋದು ಗೊತ್ತಾಗತ್ತೆ. ಅದು ಯಾಕೆ, ಅದು ಹೇಗಾಗತ್ತೆ ನೋಡಬೇಕಲ್ವಾ. ಸೊ ಯೂಶ್ವಲಿ ನೈಕ್ರೋಮ್ ತಂತಿ ಅಂತ ನಾವು ಬಳಸ್ತೀವಿ. ಅದ್ರ ಮೂಲಕ ಈ ಒಂದು ಕರೆಂಟ್ ಪಾಸ್ ಆದಾಗ ಅದು ಹೆಚ್ಚು ರೋಧವನ್ನು ಉಂಟು ಮಾಡೋದು. ರೋಧ ಅಂದರೆ ಏನು? ಸ್ವಲ್ಪ ಅಡ್ಡಿ ಉಂಟು ಮಾಡುತ್ತೆ ಆ ವಿದ್ಯುತ್ ಹರಿವಿಗೆ. ಅಂದರೆ ಮುಂದೆ ಹೋಗಬಾರ್ದು ಅನ್ನೋ ಥರ ಅಡ್ಡಿಯನ್ನು ಉಂಟು ಮಾಡುತ್ತೆ, ರೋಧವನ್ನು ಉಂಟು ಮಾಡುತ್ತೆ. ಆವಾಗ ಏನು ಮಾಡುತ್ತೆ, ಆ ವಿದ್ಯುತ್ ಪ್ರವಾಹದ ಹರಿವಿಗೆ ರೋಧ ಉಂಟು ಮಾಡಿದಾಗ ಅದು ಹೆಚ್ಚು ಬಿಸಿಯಾಗತ್ತೆ. ಆ ವಿದ್ಯುತ್ ಶಕ್ತಿ ಏನು ಮಾಡುತ್ತೆ, ಉಷ್ಣ ಪರಿಣಾಮವಾಗಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲಿ ತಂತಿ ಕಾಯುತ್ತೆ. ನೋಡಿ, ಆ ಒಂದು ಆ್ಯಕ್ಟಿವಿಟಿಯನ್ನು ಕೂಡ ನಾವು ಮಾಡಬಹುದು. ಏನೇನು ಬೇಕು ಅದಕ್ಕೆ ಅಂದರೆ, ಒಂದು ರಟ್ಟಿನ ತುಂಡು ಬೇಕು, ಆಮೇಲೆ 2 ಮೊಳೆ ಬೇಕು, ತಂತಿ, ಸೆಲ್ ಇಡೋದಕ್ಕೆ ಒಂದು ಪೆಟ್ಟಿಗೆ, ಒಂದು ಸ್ವಿಚ್ಚು ಮತ್ತು ಕೆಲವೊಂದಿಷ್ಟು ವಯರ್ಗಳು ಬೇಕು. ಸೊ ರಟ್ಟಿನ ಮೇಲೆ 2 ಮಳೆಗಳನ್ನು ನೋಡಿ ಇಲ್ಲಿ ಅಂಟಿಸಿದೆಯಲ್ಲ, ಆ ಥರ ಹಾಕ್ಬಿಟ್ಟು ಅಲ್ಲಿ ಒಂದು ನೈಕ್ರೋಮ್ ತಂತಿಯನ್ನು ಕಟ್ಟಿಬಿಟ್ಟು ಏನು ಮಾಡಬೇಕು, ಸ್ವಿಚ್ ಆನ್ ಮಾಡಿ ಸ್ವಲ್ಪ 30 ಸೆಕೆಂಡ್ಗಳ ಕಾಲ ಹಾಗೆ ಬಿಟ್ಟು ಅದನ್ನು ಆಫ್ ಮಾಡಿ ನೈಕ್ರೋಮ್ ತಂತಿಯನ್ನು ನೀವು ಸಡನ್ನಾಗಿ ಮುಟ್ಟಿ ನೋಡಬೇಕು. ಒಂದೇ ಒಂದು ಕಾಷನ್ ಏನು ಅಂತ ಅಂದರೆ, ಅದನ್ನು ಹೆಚ್ಚು ಹೊತ್ತು ಮುಟ್ಟಿ ಇಡಬಾರ್ದು. ಯಾಕಂದರೆ ಬಿಸಿಯಾಗಿರುತ್ತೆ, ಅದು ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಮಾತ್ರ ಅದನ್ನು ಮುಟ್ಟಬೇಕು. ಬನ್ನಿ ಹಾಗಿದ್ರೆ ಆ ಆ್ಯಕ್ಟಿವಿಟಿಯನ್ನು ನೋಡ್ಕೊಂಡು ಬರೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಹಾಗೆ ವಿದ್ಯುತ್ ಪ್ರವಾಹ ಆದಾಗ ಎಲ್ಲಿರುವಂತಹ ತಂತಿ ಬಿಸಿಯಾಗತ್ತಾ, ಶಾಖದ ಪರಿಣಾಮವನ್ನು ಉಂಟು ಮಾಡುತ್ತಾ, ಉಷ್ಣೋತ್ಪನ್ನ ಪರಿಣಾಮ ಆಗತ್ತಾ ಅನ್ನೋದು. ಸೊ ಇಲ್ಲಿ ಒಂದು ಸೇಮ್ ಸೆಟಪ್ ತಗೊಂಡಿದ್ದೀನಿ. ಅಲ್ಲಿ ಸ್ವಿಚ್ ಇದೆ, ಅದನ್ನ ವಿದ್ಯುತ್ ಕೋಶಕ್ಕೆ ನಾನು ಈ ತರ ವಿದ್ಯುತ್ ಕೋಶ ಪಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಈ ಮಧ್ಯದಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಸಿಲ್ವರ್ ಕಲರ್ ತಂತಿ ಇದೆ. ಇದನ್ನ ನಾವು ನೈಕ್ರೋಮ್ ವೈರ್ ಅಂತ ಕರಿತೀವಿ. ಸೊ ನಾನೇನ್ ಮಾಡ್ತೀನಿ, ಇವಾಗ ಈ ಸ್ವಿಚ್ ಅನ್ನ ಆನ್ ಮಾಡ್ತೀನಿ. ಸೊ ಆನ್ ಆದಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಅದನ್ನ ಸ್ವಲ್ಪ ಹೊತ್ತು ನೀವು ಹಾಗೇನೆ ಬಿಡಬೇಕು, ಪಾಸ್ ಆಗೋದಕ್ಕೆ ಬಿಡಬೇಕು. ಆಮೇಲೆ ಜಾಸ್ತಿ ವೈರ್ ಅನ್ನ ಟೆಸ್ಟ್ ಮಾಡುವಾಗ ಪ್ರೆಸ್ ಮಾಡಬಾರ್ದು, ಬಿಕಾಸ್ ಅದು ಬಿಸಿ ಆಗಿರುತ್ತೆ. ಸೊ ಒಂದು 1 to 2 minutes ನೀವು ಅದನ್ನ ಹಾಗೆ ಇರೋದಕ್ಕೆ ಬಿಡಿ. ಬಿಟ್ಮೇಲೆ ಅಲ್ಲಿ ನಿಮಗೆ ಗೊತ್ತು ಆಲ್ರೆಡಿ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ. ಕರೆಂಟ್ ಪಾಸ್ ಆದಾಗ ಅಲ್ಲಿ ಹೀಟ್ ಅಂದ್ರೆ ಶಾಖನೂ ಉತ್ಪತ್ತಿ ಆಗುತ್ತಾ ಅನ್ನೋದು ಈ ಎಕ್ಸ್ಪೆರಿಮೆಂಟ್ ನ ಒಂದು ಟೆಸ್ಟ್. ಸೊ ನಾನು ಇವಾಗ ನೋಡ್ತೀನಿ, ನೀವು ನೋಡ್ಬೋದು ಅದು ಬೆಚ್ಚಗಾಗಿದೆ. ಸೊ ಇದನ್ನು ನೀವು ಹೀಗೆ ಕರೆಂಟ್ ಜಾಸ್ತಿ ಹೊತ್ತು ಪಾಸ್ ಆಗೋದು ಬಿಟ್ರೆ ಇದು ತುಂಬಾ ಬಿಸಿ ಆಗೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದರಿಂದ ನಮಗೆ ತಿಳಿಯುತ್ತೆ ಕರೆಂಟ್ ಪಾಸ್ ಆದಾಗ ಅಲ್ಲಿ ಹೀಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಉಷ್ಣ ಕೂಡ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನೀವು ಕೂಡ ಅದನ್ನ ಮಾಡಿ ನೋಡಬಹುದು. ನೆಕ್ಸ್ಟ್, ಒಬ್ಬ ವಿಜ್ಞಾನಿಯಂತೆ ಯೋಚಿಸಿ. ಇಲ್ಲೇನು ಮಾಡಬೇಕು ಅಂದರೆ, 2 ಕೋಶಗಳ ಬ್ಯಾಟ್ರಿಯನ್ನು ಮತ್ತೆ ತಗೊಂಡು ನೀವೇನೇನು ಗಮನಿಸ್ತೀರಾ, ಒಂದೇ ಅವಧಿಗೆ ಹೋಲಿಸಿದರೆ ಒಂದು ವಿದ್ಯುತ್ ಕೋಶ ಇದ್ದಾಗ ತಂತಿ ಹೆಚ್ಚು ಬಿಸಿ ಆಗುತ್ತಾ ಅಥವಾ 2 ಕೋಶ ಇದ್ದಾಗ ತಂತಿ ಹೆಚ್ಚು ಬಿಸಿ ಆಗುತ್ತಾ? ಆಬ್ವಿಯಸ್ಲಿ 2 ಸೆಲ್ ವಿದ್ಯುತ್ ಕೋಶ ಇದ್ದಾಗ ಹೆಚ್ಚು ಬಿಸಿ ಆಗುತ್ತೆ, ಯಾಕಂದರೆ ಹೆಚ್ಚು ಕರೆಂಟ್ ಪಾಸ್ ಆಗುತ್ತೆ. 2 ವಿದ್ಯುತ್ ಕೋಶಗಳನ್ನು ಬಳಸಿದ ಪ್ರಯೋಗದಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣ ಹೆಚ್ಚಾಗಿರುತ್ತೆ, ಯಾಕಂದರೆ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಅವಲಂಬಿಸಿರುತ್ತೆ. ತಂತಿಯಲ್ಲಿ ಈ ಉಷ್ಣದ ತಂತಿಯ ವಸ್ತು ದಪ್ಪ, ಉದ್ದ ಮತ್ತು ವಿದ್ಯುತ್ ಪ್ರವಾಹ ಹರಿಯುವ ಅವಧಿಯನ್ನು ಅವಲಂಬಿಸಿರುತ್ತೆ. ಸೊ ತಂತಿ ಎಷ್ಟು ಬಿಸಿಯಾಗುತ್ತೆ ಅನ್ನೋದು ಯಾವುದಾದ್ರ ಮೇಲೆ, ತಂತಿಯ ವಸ್ತು. ಸೊ ಆ ತಂತಿ ಯಾವ ವಸ್ತುವಿನಿಂದ ಆಗಿದೆ, ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ ಮತ್ತು ಎಷ್ಟು ಹೊತ್ತು ಕರೆಂಟ್ ಅದರಲ್ಲಿ ಪಾಸ್ ಆಗುತ್ತೆ ಅನ್ನೋದ್ರ ಮೇಲೆ ವಿದ್ಯುತ್ತಿನ ಉಷ್ಣದ ಪ್ರಮಾಣ ನಿಂತಿರುತ್ತೆ. ಸೊ ಒಂದು ವಿದ್ಯುತ್ ಕೋಶ ಇದ್ದರೆ ಸ್ವಲ್ಪ ಬಿಸಿ ಆಗುತ್ತೆ, 2 ಕೋಶ ಇದ್ದರೆ ಜಾಸ್ತಿ ಆಗುತ್ತೆ. ಸೊ 2 ಕೋಶಗಳಿದ್ದಾಗ ವಿದ್ಯುತ್ ಪ್ರವಾಹ ಜಾಸ್ತಿಯಾಗಿ ತಂತಿ ಹೆಚ್ಚು ಬಿಸಿಯಾಗುತ್ತೆ. ನೆಕ್ಸ್ಟ್, ವಿದ್ಯುತ್ ಪ್ರವಾಹದಿಂದ ದೀಪದಲ್ಲಿರುವ ತಂತು ಬಿಸಿಯಾಗುವುದರಿಂದ ಆ ದೀಪವು ಪ್ರಕಾಶಮಾನವಾಗಿ ಬೆಳಗುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ಒಂದು ಪಾಠದಲ್ಲಿ ತಿಳ್ಕೊಂಡ್ವಿ. ಅದು 7th ಸ್ಟ್ಯಾಂಡರ್ಡಲ್ಲಿ ಅಲ್ವಾ. ಸೊ ಅಲ್ಲಿ ವಿದ್ಯುತ್ ದೀಪ ತಂತು ಇತ್ತಲ್ಲ, ಸೊ ಹೆಚ್ಚು ಕರೆಂಟ್ ಪಾಸ್ ಆದಾಗ ಅದು ಬಿಸಿಯಾಗಿ ಏನಾಗುತ್ತೆ, ಲೈಟ್ ಕೆಂಪಗಾಗುತ್ತೆ, ಅದರಿಂದ ನಮಗೆ ಬೆಳಕು ಬರುತ್ತೆ ಅಲ್ವಾ. ಸೊ ಅದೇ ಥರ ಮನೆ ಬೆಳಕಿಗೆ ಅನೇಕ ಉಪಕರಣಗಳು ಯಾವ್ಯಾವುದು, ಈ ಥರ ರೂಮ್ ಹೀಟರ್ಗಳಿರಬಹುದು, ಚಳಿ ಇದ್ದಾಗ ಬಳಸ್ತಾರಲ್ವ ರೂಮ್ ಹೀಟರ್ಗಳಾಗಿರ್ಬೋದು,
ಆಮೇಲೆ ವಿದ್ಯುತ್ ಒಲೆ ಸ್ಟವ್ಗಳಾಗಿರಬಹುದು, ಇಸ್ತ್ರಿ ಪೆಟ್ಟಿಗೆ ಆಗಿರಬಹುದು, ಮುಳುಗು ಕಂಬಿ, ಇದು ನೋಡಿರ್ತೀರಲ್ವ, ಬಿಸಿನೀರು ಕಾಯಿಸೋದಕ್ಕೆ ಬಳಸ್ತಾರೆ, ಅದಾಗಿರಬಹುದು. ಆಮೇಲೆ ವಿದ್ಯುತ್ ಕೆಟಲ್ಗಳಾಗಿರ್ಬೋದು, ನೀರು ಕಾಯಿಸೋಕ್ಕೆ ಬಳಸೋದು. ಆಮೇಲೆ ಡ್ರೈಯರ್, ಕೂದಲು ಒಣಗಿಸೋಕೆ ಬಳಸ್ತೀವಲ್ಲ ಅದು. ಸೊ ಇದೆಲ್ಲವೂ ಕೂಡ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ತತ್ವದ ಮೇಲೇ ಕಾರ್ಯನಿರ್ವಹಿಸುತ್ತೆ. ವಿದ್ಯುತ್ ಪ್ರವಾಹ ಕಾಂತೀಯತೆ ಅಷ್ಟೇ ಅಲ್ಲ, ಉಷ್ಣವನ್ನೂ ಸಹ ಉಂಟು ಮಾಡುತ್ತೆ. ಸೊ ಏನಾಗುತ್ತೆ, ಈಗ ಡ್ರೈಯರು ಬೆಸ್ಟ್ ಎಕ್ಸಾಂಪಲ್, ಡ್ರೈಯರ್ ಅಲ್ವಾ. ನೀವು ಪ್ಲಗ್ ಹಾಕಿದ ತಕ್ಷಣ ಆ ಒಂದು ಇನ್ಸ್ಟ್ರೂಮೆಂಟಿಂದ ಗಾಳಿ ಬರುತ್ತೆ, ತಣ್ಣಗಿರೋ ಗಾಳಿ ಬರುತ್ತೋ, ಬಿಸಿ ಗಾಳಿ ಬರುತ್ತೋ, ಬಿಸಿ ಗಾಳಿ ಬರುತ್ತೆ. ಅದರ ಅರ್ಥ ಏನು, ಒಳಗಡೆ ಹೋಗಿದಂತಹ ಕರೆಂಟು ಉಷ್ಣವನ್ನು ಉತ್ಪಾದಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಆಮೇಲೆ ಈ ಒಂದು ನೀರು ಬಿಸಿ ಮಾಡಲಿಕ್ಕೆ ಬಳಸುವಂತಹ ಕಂಬಿ, ನೀವು ಕರೆಂಟಿಗೆ ಕನೆಕ್ಟ್ ಮಾಡಿ ಅದನ್ನು ನೀರಲ್ಲಿಟ್ಟರೆ ಆ ನೀರೆಲ್ಲ ಏನಾಗುತ್ತೆ, ಬಿಸಿ ಆಗುತ್ತೆ ಅಲ್ವಾ. ಅದರ ಅರ್ಥ ಏನು, ವಿದ್ಯುತ್ತು ಅಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡ್ತಾ ಇದೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ನೆಕ್ಸ್ಟ್, ಸರಿಯಾದ ಸಾಧನಗಳ ಬಳಕೆಯನ್ನು ನಾವು ಯಾವಾಗಲೂ ಕೂಡ ಮಾಡಬೇಕು. ಮನೆ ಸ್ವಿಚ್ ಬೋರ್ಡ್ಗಳಲ್ಲಿ ಅನಗತ್ಯ ಶಾಖ ಉತ್ಪತ್ತಿ ಆಗೋದನ್ನು ತಡೆಯೋದಕ್ಕೆ ವಿದ್ಯುತ್ ಸಂಪರ್ಕಗಳ ನಿಗದಿಪಡಿಸಿದ ವಿದ್ಯುತ್ ಪ್ರವಾಹದ ಸೂಕ್ತವಾದ ತಂತಿ, ಸೂಕ್ತವಾಗಿರುವಂತಹ ಪ್ಲಗ್ಗು ಮತ್ತು ಸಾಕೆಟ್ಗಳನ್ನೇ ನಾವೇನು ಮಾಡಬೇಕು, ಹೆಚ್ಚಾಗಿ ಬಳಸಬೇಕು. ನೋಡಿ, ಅತಿಯಾದ ಶಾಖ ಉತ್ಪಾದನೆ ಮಾಡಿ ನಾವು ಕರೆಕ್ಟಾಗಿರುವಂತಹ ಪ್ಲಗ್ ಆಗಲಿ ಅಥವಾ ಸ್ವಿಚ್ ಆಗಲಿ ಬಳಸಲಿಲ್ಲ ಅಂದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಅಪಾಯಗಳು ಹೆಚ್ಚಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು MCB ಅನ್ನೋ ಫ್ಯೂಸನ್ನು ಬಳಸ್ತಾರೆ. ನೋಡಿ, ಈ ಥರ ನಿಮ್ಮ ಮನೆಗಳಲ್ಲಿ ಇರುತ್ತೆ MCB, ಇದು ಮನೆ ಒಳಗಡೆ ಇರುತ್ತೆ. ಅಕಸ್ಮಾತಾಗಿ ಹೆಚ್ಚು ಏನಾದ್ರೂ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ಇದು ಆಟೋಮೆಟಿಕಲಿ ಡ್ರಿಪ್ ಆಗಿಬಿಡುತ್ತೆ, ಅಂದರೆ ಆಫ್ ಆಗಿಬಿಡುತ್ತೆ ಅಲ್ವಾ. ಸೊ ಇಂತಹ ಒಂದು ವಸ್ತುಗಳನ್ನು ಅಥವಾ ಮಂಡಲಗಳನ್ನು ಬಳಸೋದ್ರಿಂದ ನಾವು ನಮ್ಮ ಮನೆಯನ್ನು ಬೆಂಕಿ ಅವಘಡಗಳಿಂದ ನಾವು ತಪ್ಪಿಸ್ಕೊಳ್ಬಹುದು. ಸೊ ಯೂಶ್ವಲಿ ಗೃಹ ಬಳಕೆ ಹೊರತಾಗಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನು ಫ್ಯಾಕ್ಟ್ರೀಸ್ಗಳಲ್ಲಿ ಅಂದರೆ ಕೈಗಾರಿಕಾ ಪ್ರದೇಶಗಳಲ್ಲೂ ಕೂಡ ಅದನ್ನು ಉಪಯೋಗಿಸ್ತಾರೆ. ಇದಕ್ಕೆ ಒಂದು ಗಮನಾರ್ಹ ಉದಾಹರಣೆ ಅಂದರೆ ಉಕ್ಕು ತಯಾರಿಕಾ ಉದ್ಯಮಗಳು. ಸ್ಟೀಲನ್ನು ಪ್ರಿಪೇರ್ ಮಾಡ್ತಾವಲ್ಲ, ಅಲ್ಲಿ ಶಾಖವನ್ನು ಉತ್ಪಾದಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಅಧಿಕ ತಾಪಮಾನದ ಕುಲುಮೆ ಅಥವಾ ಫರ್ನೆಸ್ಸನ್ನು ಬಳಸ್ತಾರೆ. ನೋಡಿ, ಇದೇ ಫರ್ನೆಸ್ ಒಳಗಡೆ ಇದೆಯಲ್ಲ ಅದು, ಇದು ವಿದ್ಯುತ್ ಪ್ರವಾಹವನ್ನು ಬಳಸುತ್ತೆ. ಹಾಗೆ ಗುಜರಿ ಉಕ್ಕನ್ನು, ಅಂದರೆ ಗುಜರಿಯಿಂದ ತೊಗೊಂಡು ಹೋಗಿರೋ ಉಕ್ಕನ್ನು ಇಲ್ಲಿ ನೋಡಿ, ಇದು ಕರಗಿಸೋದಕ್ಕೆ ಮತ್ತು ಮರುಬಳಕೆ ಮಾಡೋದಕ್ಕೆ ಇದು ತುಂಬ ಉಪಯುಕ್ತ ಆಗಿರುತ್ತೆ. ಸೊ ಇಲ್ಲಿ ಕರೆಂಟ್ ಆ್ಯಕ್ಚುಲಿ ಇರೋದಿದು, ಕರೆಂಟಿಂದ ಉಕ್ಕನ್ನು ಕರಗಿಸ್ತಾರೆ ಉಷ್ಣ ಪರಿಣಾಮದಿಂದ. ಆಮೇಲೆ ಬೇರೆ ವಸ್ತುಗಳನ್ನು ಮಾಡೋದಕ್ಕೆ ಅದನ್ನು ಬಳಸ್ತಾರೆ. ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳು ಇದನ್ನು ಸುಲಭವಾಗಿ ಸಾಗಿಸಲ್ಪಬಹುದು ಅಲ್ವಾ. ಸೆಲ್ಲನ್ನು ತುಂಬ ಈಸಿಯಾಗಿ ತೊಗೊಂಡು ಹೋಗಬಹುದು. ವಿದ್ಯುತ್ತಿನ ಆಕಾರ ಆಗಿದ್ದು ತುಂಬ ಆಕರ್ಷಕವಾಗಿವೆ. ಇವುಗಳನ್ನು ಬಳಸಿಕೊಂಡು ನಾವು ಒಂದು ಸಣ್ಣ ದೀಪವನ್ನು ಬೆಳಗಿಸಬಹುದು, ಒಂದು ಕಾಂತವನ್ನೂ ತಯಾರಿಸಬಹುದು, ಹೌದಲ್ವಾ. ಇದನ್ನು ಇಟ್ಕೊಂಡು ವಯರ್ಗೆ ಕನೆಕ್ಟ್ ಮಾಡಿ ಅದನ್ನು ಮೊಳೆ ಕೊಟ್ಟರೆ ಅದು ಮ್ಯಾಗ್ನೆಟ್ ಆಗುತ್ತೆ, ಮತ್ತು ಒಂದು ತಂತಿಯನ್ನು ಕೂಡ ಬಿಸಿ ಮಾಡಬಹುದು. ಸೊ ಈ 3 ಎಕ್ಸ್ಪೆರಿಮೆಂಟನ್ನು ನಾವು ಮಾಡಿ ನೋಡಿದ್ದೀವಿ, ಕರೆಕ್ಟ್. ನೋಡಿ, ಇಲ್ಲೇ ಇದೆ ಅದು, ಹೌದು. ಆದರೆ ಈ ವಿದ್ಯುತ್ ಕೋಶ ಮತ್ತು ಬ್ಯಾಟರಿಗಳ ಒಳಗೆ ಏನಿದೆ ಮತ್ತು ಅವು ವಿದ್ಯುತ್ತನ್ನು ಹೇಗೆ ಉತ್ಪಾದಿಸುತ್ತೆ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ನೋಡಬೇಕಲ್ವಾ? ಬನ್ನಿ ಹಾಗಿದ್ರೆ ನೋಡೋಣ. ವೋಲ್ಟಾಯಿಕ್ ಕೋಶ. ಸೊ ಗ್ಯಾಲ್ವಾನಿಕ್ ಕೋಶ ಎಂದು ಕರೆಯಲ್ಪಡುವ ಇದನ್ನು ಗ್ಯಾಲ್ವಾನಿಕ್ ಕೋಶ ಅಂತ ಕೂಡ ಕರೀತಾರೆ, ವೋಲ್ಟಾಯಿಕ್ ಕೋಶನ. ಇದನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಯಾವುದು ಇದೆ. ಇದು ಬೇರೆ ಬೇರೆ ಲೋಹಗಳಿಂದ ಮಾಡಿದ 2 ಫಲಕಗಳು ಮತ್ತು ವಿದ್ಯುತ್ ವಿಭಾಜ್ಯ ಎಂಬ ದ್ರವವನ್ನು ಹೊಂದಿರುತ್ತೆ. ಇಲ್ಲಿ ನೋಡಿ, 2 ಫಲಕಗಳಿದೆ. ಇದನ್ನು ಬೇರೆ ಬೇರೆ ಲೋಹಗಳಿಂದ, ಮೆಟಲಿಂದ ಮಾಡಿರ್ತಾರೆ. ಹಾಗೆ ಒಂದು ಲಿಕ್ವಿಡ್ ಇದೆ, ಅದನ್ನು ನಾವು ವಿದ್ಯುತ್ ವಿಭಾಜ್ಯ ಅಂತ ಕರಿತೀವಿ. ಇವುಗಳನ್ನು ಪ್ಲಾಸ್ಟಿಕ್ ಪಾತ್ರೆಯಾಗಿರುತ್ತೆ. ಇದನ್ನು ಒಂದು ಪಾತ್ರೆನಲ್ಲಿ, ಪ್ಲಾಸ್ಟಿಕ್ ಪಾತ್ರೆನಲ್ಲಿ ಇರಿಸಲಾಗಿರುತ್ತೆ. ಹಾಗೆಯೇ ವಿದ್ಯುತ್ ಅಗ್ರಗಳು ಎಂದು ಕರೆಯಲ್ಪಡುವ ಈ ಫಲಕಗಳನ್ನು ವಿದ್ಯುತ್ ವಿಭಾಜ್ಯದಲ್ಲಿ ಭಾಗಶಃ ಮುಳುಗಿಸ್ತಾರೆ. ಅಂದರೆ ಅರ್ಧಂಬರ್ಧ ಏನು ಮಾಡಿರ್ತಾರೆ, ಅದನ್ನು ಮುಳುಗಿಸಿರ್ತಾರೆ. ಈ ವಿದ್ಯುತ್ ವಿಭಾಜ್ಯವು ಸಾಮಾನ್ಯವಾಗಿ ದುರ್ಬಲ ಆಮ್ಲ ಅಂದರೆ ವೀಕ್ ಆ್ಯಸಿಡ್ ಅಥವಾ ಲವಣ ಸಾಲ್ಟ್ನ ಸೊಲ್ಯೂಷನ್ ಆಗಿರುತ್ತೆ.
ಲೋಹದ ಫಲಕಗಳು ಮತ್ತು ವಿದ್ಯುತ್ ವಿಭಾಜ್ಯಗಳ ನಡುವಿನ ರಾಸಾಯನಿಕ ಕ್ರಿಯೆಯು ಅಂದರೆ ಕೆಮಿಕಲ್ ಚೇಂಜ್ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತೆ. ಸೊ ಯಾವ್ಯಾವ್ದ್ರ ಮಧ್ಯೆ ಕೆಮಿಕಲ್ ರಿಯಾಕ್ಷನ್ ನಡೆಯೋದು, ಈ ಎರಡು ಲೋಹದ ಫಲಕ ಪ್ಲಸ್ ಈ ಒಂದು ವಿದ್ಯುತ್ ವಿಭಾಜ್ಯ ಸೊಲ್ಯೂಷನ್ ನಡುವೆ ಕೆಮಿಕಲ್ ರಿಯಾಕ್ಷನ್ ನಡೆದು ವಿದ್ಯುತ್ ಶಕ್ತಿ ಅಂದರೆ ಕರೆಂಟ್ ಪಾಸ್ ಆಗುತ್ತೆ. ಈ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದಾಗ ವಿದ್ಯುತ್ ಪ್ರವಾಹವು ಧನಾಗ್ರದಿಂದ ಮಂಡಲದ ಮೂಲಕ ಋಣಾಗ್ರಕ್ಕೆ ಹರಿಯುತ್ತದೆ. ನೋಡಿ ಇಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ಈ ಒಂದು ಮಂಡಲವನ್ನು ಪೂರ್ಣಗೊಳಿಸಿದ್ರೆ ಕರೆಂಟು ಧನಾಗ್ರದಿಂದ ಋಣಾಗ್ರದ ಕಡೆಗೆ ಹರಿಯುತ್ತೆ. ಕಾಲಕ್ರಮೇಣ ರಾಸಾಯನಿಕಗಳು ಸಂಪೂರ್ಣವಾಗಿ ಬಳಕೆ ಆದ ಮೇಲೆ ಅಂದರೆ ಕೆಮಿಕಲ್ ರಿಯಾಕ್ಷನ್ನು ಫಲಕ ಮತ್ತು ಈ ಒಂದು ವಿದ್ಯುತ್ ವಿಭಾಜ್ಯ ಸೊಲ್ಯೂಷನ್ನ ಮಧ್ಯದಲ್ಲಿ ಕಂಪ್ಲೀಟಾಗಿ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಮುಗಿದ ಮೇಲೆ ಇದು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಇದು ನಿಷ್ಕ್ರಿಯವಾದ ವಿದ್ಯುತ್ ಕೋಶ ಎನ್ನುತ್ತಾರೆ ಮತ್ತು ಅದು ಮುಂದೆ ವಿದ್ಯುತ್ ಪೂರೈಸಲು ಸಾಧ್ಯ ಆಗೋದಿಲ್ಲ. ಸೊ ಈ ಥರ ಸೌದು ಹೋಗಿರುತ್ತೆ ಅದು. ಸೊ ಸಂಪೂರ್ಣವಾಗಿ ರಾಸಾಯನಿಕಗಳೆಲ್ಲ ಖಾಲಿ ಆದಾಗ ಅದು ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೂ ಕೇಳಿದ್ದೀರಾ? ಸೊ ಇದು ಒಂದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್. ಇದು ವೋಲ್ಟಾನಿಕ್ ಅಥವಾ ಗ್ಯಾಲ್ವಾನಿಕ್ ಕೋಶ ಅಂತ ಕರೆದ್ವಲ್ಲ, ಇವಾಗ ನೋಡಿದ್ವಲ್ಲ, ಅದು ತಮ್ಮ ಹೆಸರುಗಳನ್ನು ಇಬ್ಬರು ಇಟಾಲಿಯನ್ ಸೈಂಟಿಸ್ಟಿಂದ ತೊಗೊಂಡಿರೋದು. ಯಾರ್ಯಾರದು? ಅಲೆಕ್ಸಾಂಡ್ರೋ ವೋಲ್ಟಾ, ಸರಿನಾ, ಇನ್ನೊಬ್ಬರು ಇವರು ಲೂಯಿಗಿ ಗ್ಯಾಲ್ವಾನಿ. ಸೊ ವೋಲ್ಟಾಯಿಕ್ ಸೆಲ್ ಅಂತಲೂ ಕರಿತೀವಿ ಅಥವಾ ಗ್ಯಾಲ್ವಾನಿಕ್ ಸೆಲ್ ಅಂತಲೂ. ಸೊ ಈ ಇಬ್ಬರು ಸೈಂಟಿಸ್ಟ್ಗಳಿಂದನೇ ಬಂದಿರೋದು ಹೆಸರು. ಸೊ ಇವರೇನು ಮಾಡ್ತಾರೆ, 1700ರಲ್ಲಿ ಒಂದು ಸತ್ತ ಕಪ್ಪೆ ಕಾಲ್ಗೆ ಎರಡು ಬೇರೆ ಬೇರೆ ಲೋಹಗಳಾದ ತಾಮ್ರ ಮತ್ತು ಕಬ್ಬಿಣದಿಂದ ಮುಟ್ಟಿದಾಗ ಅದು ಚಲಿಸುವುದನ್ನು ಗ್ಯಾಲ್ವಾನಿ ಗಮನಿಸ್ತಾರೆ. ಇಲ್ಲಿದೆ ನೋಡಿ. ಸೊ ಒಂದು ಗ್ಯಾಲ್ವಾನಿ ಅವ್ರು ಏನು ಮಾಡ್ತಾರೆ, ಒಂದು ಕಬ್ಬಿಣದ ತುಂಡು ತಗೋತಾರೆ, ಇನ್ನೊಂದು ತಾಮ್ರ, ಇದನ್ನು ತಗೊಂಡು ಕಪ್ಪೆಯ ಕಾಲಿಗೆ ಮುಟ್ಟಿಸ್ತಾರೆ. ಆವಾಗ ಏನಾಗುತ್ತೆ, ಕಪ್ಪೆ ಕಾಲು ಹಾರೋ ಥರ ಚಲಿಸೋ ಥರ ಕಾಣಿಸುತ್ತೆ. ಸೊ ವಿದ್ಯುತ್ ಸ್ನಾಯುಗಳ ಚಲನೆಯನ್ನು ಉತ್ತೇಜಿಸಲು ಎಂದು ಇವಾಗ ತಿಳಿದು ಬಂದಿದೆ. ಸೊ ಆ ವಿದ್ಯುತ್ ಕಪ್ಪೆಯ ದೇಹದಿಂದಲೇ ಬಂದಿರಬಹುದು ಅಂತ ಗ್ಯಾಲ್ವಾನಿಯವರು ಭಾವಿಸ್ತಾರೆ. ಆದರೆ ವೋಲ್ಟಾ ಅವರು ಯೋಚನೆ ಬೇರೆ ಇರುತ್ತೆ. ವಿದ್ಯುತ್ ಲೋಹಗಳಿಂದ ಬಂದಿದೆಯೇ ಹೊರತು ಕಪ್ಪೆಯಿಂದಲ್ಲ ಅಂತ ಅವ್ರು ನಂಬಿರ್ತಾರೆ. ಸೊ ವಿದ್ಯುತ್ತು ಕಪ್ಪೆಯಿಂದ ಬಂದಿಲ್ಲ, ಆ ಎರಡು ತಂತಿಗಳನ್ನು ಇಟ್ಟರಲ್ಲ ಅದರಿಂದ ಬಂದಿರೋದು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಅವ್ರು ಹೋಗ್ತಾರೆ. ಅವರು ಕಪ್ಪೆಯ ಕಾಲಿನ ಬದಲಿಗೆ ಉಪ್ಪು ನೀರಿನಲ್ಲಿ ನೆನೆಸಿದ ಕಾಗದವನ್ನು ಬಳಸ್ತಾರೆ. ನೋಡಿ ಇಲ್ಲಿ ಇಡ್ತಾ ಇದ್ದಾರೆ ನೋಡಿ. ಸೊ ಅವರು ಈ ಒಂದು ಕಪ್ಪೆ ಕಾಲನ್ನು ಬಳಸಲ್ಲ, ಅದ್ರ ಬದಲಿಗೆ ಸಾಲ್ಟ್ ವಾಟ್ರಲ್ಲಿ ಎದ್ದಿದಂತಹ ಪೇಪರನ್ನು ಬಳಸ್ತಾರೆ. ಆಗಲೂ ಸಹ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಗುತ್ತೆ, ಆಗಲೂ ಕರೆಂಟ್ ಪಾಸ್ ಆಗುತ್ತೆ. ಸೊ ಲೋಹಗಳು ಮತ್ತು ದ್ರವದ ಸಂಯೋಜನೆಯೇ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತೆ ಅಂತ ಇದು ತೋರಿಸ್ಕೊಡುತ್ತೆ. ಇದು ವಿಶ್ವದ ಮೊದಲ ಬ್ಯಾಟರಿಯ ಆವಿಷ್ಕಾರಕ್ಕೆ ದಾರಿ ಆಗುತ್ತೆ. ಸೊ ಎರಡು ಕಬ್ಬಿಣ ಮತ್ತು ತಾಮ್ರದ ಅಥವಾ ಲೋಹದ ಯಾವುದೇ ರಾಡು ಒಂದು ದ್ರಾವಣದ ಅಥವಾ ದ್ರವದ ಜೊತೆ ಸೇರಿದಾಗ ಕರೆಂಟ್ ಪಾಸ್ ಆಗುತ್ತೆ ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ನಾವೀಗ ನಿರ್ಮಿಸೋಣ ನಿಮ್ಮದೇ ಆದ ವೋಲ್ಟಾಯಿಕ್ ಕೋಶ. ಸೊ ಸುಲಭವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿ ನಾವು ಕೂಡ ವೋಲ್ಟಾಯಿಕ್ ಕೋಶವನ್ನು ಸಿದ್ಧಪಡಿಸಬಹುದು. ಏನು ತಗೋಬೇಕು? 5 ರಸಭರಿತ ನಿಂಬೆಹಣ್ಣು ತಗೋಬೇಕು, ಅಂದರೆ ಲೆಮನನ್ನು ತಗೋಬೇಕು. ಆಮೇಲೆ ತಾಮ್ರದ ತಂತಿ ಅಥವಾ ಪಟ್ಟಿಗಳನ್ನು ತಗೋಬೇಕು ಈ ಥರ. ನೆಕ್ಸ್ಟ್ LED ಬಲ್ಬ್ ತಗೋಬೇಕು, ಸಂಪರ್ಕ ತಂತಿಗಳನ್ನು ಕೂಡ ನಾವು ತಗೊಳ್ಬೇಕು. ಒಂದು ನಿಂಬೆಹಣ್ಣಿನಲ್ಲಿ ನಾವು ಮತ್ತು ಮೊಳೆ ಜೋಡಣೆ ತಾಮ್ರದ ಪಟ್ಟಿಯನ್ನು ತಗೊಂಡು ಅದಕ್ಕೆ ಒಂದು ಮೊಳೆಯನ್ನು ಚುಚ್ಚಬೇಕು. ಸೊ ಈ ಥರ ನಾವು ಎಲ್ಲ ನಿಂಬೆಹಣ್ಣಿಗೂ ಚುಚ್ಚಿ ಸಿದ್ಧಪಡಿಸ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ, ಈ ಒಂದು LED ಬಲ್ಬು ಬೆಳಗತ್ತೆ. ಸೊ ನಿಂಬೆಹಣ್ಣಿನ ರಸವು ದುರ್ಬಲ ಆಮ್ಲ. ನಿಮಗೆ ಆಲ್ರೆಡಿ ನಾನು ಹೇಳಿದೆ ವೋಲ್ಟಾಯಿಕ್ ಕೋಶ ಓದುವಾಗ, ಅಲ್ಲಿ ಬಳಸುವಂತಹ ವಿದ್ಯುತ್ ವಿಭಾಜ್ಯ ದ್ರವವು ಕೂಡ ಒಂದು ದುರ್ಬಲ ಆಮ್ಲ ಆಗಿರುತ್ತೆ ಅಲ್ವಾ. ಸೊ ನಿಂಬೆಹಣ್ಣಿನ ರಸವು ಕೂಡ ಒಂದು ದುರ್ಬಲ ಆಮ್ಲ. ಇದು ಎಲೆಕ್ಟ್ರೋಲೈಟ್ ಆಗಿ ಕಾರ್ಯನಿರ್ವಹಿಸುತ್ತೆ, ಅಂದರೆ ವಿದ್ಯುತ್ ವಿಭಾಜ್ಯ ಆಗಿ
ಎಲೆಕ್ಟ್ರೋಲೈಟ್ ಅಂದರೆ ಏನೂ ಅಲ್ಲ, ವಿದ್ಯುತ್ ವಿಭಾಜ್ಯ. ತಾಮ್ರದ ಪಟ್ಟಿ ಮತ್ತು ಕಬ್ಬಿಣದ ಮೊಳೆಗಳು ಎಲೆಕ್ಟ್ರೋಡ್ಗಳಾಗಿ ಕಾರ್ಯನಿರ್ವಹಿಸುತ್ತೆ. ಅಲ್ಲಿ 2 ನಾವು ಫಲಕಗಳನ್ನು ಇಟ್ಟುವಲ್ವಾ, ಅದು. ಆಮ್ಲವು ಲೋಹಗಳೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತೆ. LED ಬೆಳಗುವುದು ನಿಮ್ಮ ವಿದ್ಯುತ್ ಕೋಶದ ಕೆಲಸ ಮಾಡುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಬಹುದು. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡೋದಾದರೆ, ವೋಲ್ಟಾಯಿಕ್ ಕೋಶಗಳಿಗೆ ಬಳಸುವಂತಹ ಕೆಲವು ಸಾಮಾನ್ಯ ಲೋಹದ ಜೋಡಿಗಳನ್ನು ಇಲ್ಲಿ ನೋಡೋಣ. ನೋಡಿ, ಇಲ್ಲಿ ಒಂದು ಸತು ಅಂದರೆ ಜಿಂಕ್, ಇನ್ನೊಂದು ತಾಮ್ರ ಆಗಿರುತ್ತೆ. ಸತು ಅಥವಾ ಜಿಂಕನ್ನು ಬಳಸ್ತಾರೆ. ಸತು ಅಥವಾ ಬೆಳ್ಳಿ ಅಂದರೆ ತಾಮ್ರ ಮತ್ತು ಬೆಳ್ಳಿಯನ್ನು ಬಳಸ್ತಾರೆ. ಅಲ್ಯೂಮಿನಿಯಂ ಮತ್ತು ತಾಮ್ರವನ್ನು ಬಳಸ್ತಾರೆ. ಕಬ್ಬಿಣ ಮತ್ತು ತಾಮ್ರ, ಆಮೇಲೆ ಮೆಗ್ನೀಷಿಯಂ ಮತ್ತು ತಾಮ್ರ, ಸೀಸ ಅಂದರೆ ಲೆಡ್ ಮತ್ತು ತಾಮ್ರ. ಸೊ ಇಂತಹ ಒಂದು ಕೋಶಗಳನ್ನು ಅಥವಾ ಲೋಹದ ಪಟ್ಟಿಗಳನ್ನು ಜೋಡಿಸ್ತಾರೆ. ಇದರಲ್ಲಿ ಸತುವಿನಂತಹ ಇನ್ನೂ ಕೆಲವು ಲೋಹಗಳು ಋಣಾಗ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಸತು ಅಂತ ಅಂದರೆ ಏನು? ಜಿಂಕು ಯಾವಾಗಲೂ ಕೂಡ ನೆಗೆಟಿವ್, ಋಣಾಗ್ರ ಆಗುತ್ತೆ. ತಾಮ್ರ, ಕಾಪರು ಯಾವಾಗಲೂ ಕೂಡ ಧನಾಗ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟು ಶುಷ್ಕ ಕೋಶಗಳು. ನಾವು ಬಳಸ್ತೀವಲ್ವ ನಾರ್ಮಲ್ ಸೆಲ್ಲು, ಅದಕ್ಕೆ ಹೇಗೆ ಈ ಒಂದು ವಿದ್ಯುತ್ ಪ್ರವಹಿಸುವಂತಹ ಶಕ್ತಿ ಇದೆ ಅನ್ನೋದನ್ನು ನೋಡೋಣ ಇವಾಗ. ವೋಲ್ಟಾಯಿಕ್ ಕೋಶಗಳು ಒಂದು ಪ್ರಮುಖ ಆವಿಷ್ಕಾರ ಆಗಿದ್ವು ಅಲ್ವಾ. ಸೊ ವೋಲ್ಟಾ ಮತ್ತು ಕಪ್ಪೆಗಳ ಸಹಾಯದಿಂದ ಮತ್ತು ಕಬ್ಬಿಣ ತಾಮ್ರದ ಸಹಾಯದಿಂದ ಗ್ಯಾಲ್ವಾನಿ ಅವರು ಮಾಡಿದಂತಹ ಒಂದು ಆವಿಷ್ಕಾರ. ಆದರೆ ಇವಾಗ ನಾವು ದಿನನಿತ್ಯದಲ್ಲಿ ಬಳಕೆಗೆ ಅಷ್ಟು ಅನುಕೂಲ ಆಗಿಲ್ಲ. ಅದ್ರ ಬದಲಿಗೆ ಶುಷ್ಕ ಕೋಶಗಳು ಅಂದರೆ ಡ್ರೈ ಸೆಲ್ಸ್, ನಾವು ರಿಮೋಟಲ್ಲಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಇದು ಡ್ರೈ ಸೆಲ್ಸ್, ಶುಷ್ಕ ಕೋಶಗಳು ಹೆಚ್ಚು ನಾವು ಬಳಸುವಂತಹ ವಿದ್ಯುತ್ ಕೋಶಗಳು. ಹಾಗಿದ್ರೆ ಇವುಗಳಲ್ಲಿ ವಿದ್ಯುತ್ ವಿಭಾಜ್ಯವು ದ್ರವ ರೂಪದಲ್ಲಿ ಇರೋದಿಲ್ಲ. ಅದ್ರ ಬದಲಾಗಿ ದಪ್ಪನೆಯ ತೇವಾಂಶವುಳ್ಳ ಪೇಸ್ಟ್ ರೂಪದಲ್ಲಿ ಇರುತ್ತೆ. ನೋಡಿ, ಇದು ಲಿಕ್ವಿಡ್ ಬದಲಾಗಿ ಎಲೆಕ್ಟ್ರೋಲೈಟ್ ಅಂತ ಅಂದ್ರೆ ವಿದ್ಯುತ್ ವಿಭಾಜ್ಯ, ಅದರ ಬದಲಾಗಿ ಒಂದು ಪೇಸ್ಟ್ ರೂಪದಲ್ಲಿ ಅದರೊಳಗಡೆ ಇರುತ್ತೆ. ಆದ್ದರಿಂದ ಇವುಗಳನ್ನು ಡ್ರೈ ಸೆಲ್ಸ್, ಲಿಕ್ವಿಡ್ ಇಲ್ಲ, ಡ್ರೈ ಇದೆ. ಸೊ ಇದನ್ನು ಶುಷ್ಕ ಕೋಶಗಳು, ಶುಷ್ಕ ಅಂದರೆ ಡ್ರೈ, ಸೊ ಡ್ರೈ ಸೆಲ್ಸ್ ಅಂತ ಕರಿತೀವಿ. ಇದು ಋಣಾಗ್ರವಾಗಿ ಕಾರ್ಯನಿರ್ವಹಿಸುವ ಸತುವಿನ ಪಾತ್ರೆಯನ್ನು ಹೊಂದಿದೆ. ಸೊ ಅದು ಏನೇನನ್ನು ಹೊಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಮಧ್ಯದಲ್ಲಿ ಧನಾಗ್ರವಾಗಿ ಕಾರ್ಯನಿರ್ವಹಿಸುವ ಲೋಹದ ಟೋಪಿಯನ್ನು ಹೊಂದಿರುವ ಕಾರ್ಬನ್ ಕಡ್ಡಿಯನ್ನು ಕೂಡ ಇದು ಹೊಂದಿದೆ. ಸೊ ಮಧ್ಯದಲ್ಲಿದೆ ನೋಡಿ, ಮಧ್ಯದಲ್ಲಿರೋದು ಕಾರ್ಬನ್ ಕಡ್ಡಿ. ಸೊ ಈ ಕಾರ್ಬನ್ ಕಡ್ಡಿ ಧನಾಗ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆಯೇ ಈ ಸತುವಿನ ಕೇಸ್ ಇದೆಯಲ್ಲ, ಸತುವಿನ ಪಾತ್ರೆ, ಅದೇನು ಮಾಡುತ್ತೆ? ಋಣಾಗ್ರವಾಗಿ, ನೆಗೆಟಿವ್ ಆಗಿ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಕಾರ್ಬನ್ ಕಡ್ಡಿಯ ಸುತ್ತಲೂ ಕೂಡ ಪೇಸ್ಟ್ನಂತಹ ವಿದ್ಯುತ್ ವಿಭಾಜ್ಯ ಇರುತ್ತೆ. ಸಿಲ್ವರ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು. ಶುಷ್ಕ ಕೋಶವು ಏಕ ಬಳಕೆಯ ಕೋಶ. ಅದನ್ನು ನಾವು ಒಂದು ಸತಿ ಮಾತ್ರ ಬಳಸಬಹುದು ಖಾಲಿಯಾಗೋವರೆಗೂ. ಆದರೆ ಅದು ಒಮ್ಮೆ ಬಳಕೆಯಾದ ನಂತರ ಖಾಲಿ ಆಗುತ್ತೆ, ಮತ್ತೆ ಅದನ್ನು ಬಿಸಾಕಬೇಕಾಗತ್ತೆ, ವಿಲೇವಾರಿ ಮಾಡಬೇಕಾಗತ್ತೆ ಹೊರತು ಅದನ್ನು ಮತ್ತೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಲವಾರು ಬಳಕೆಗಳಿಗಾಗಿ ಪುನಶ್ಚೇತನಗೊಳಿಸಬಹುದಾದ ಅಂದರೆ ರೀಚಾರ್ಜಬಲ್ ಬ್ಯಾಟ್ರಿಗಳನ್ನು ಇವಾಗ ಹೆಚ್ಚಾಗಿ ಬಳಸ್ತಾರೆ. ಅರ್ಥ ಆಯ್ತಲ್ವಾ? ಇದರಲ್ಲಿ ವಿದ್ಯುತ್ ವಿಭಾಜ್ಯ ಲಿಕ್ವಿಡ್ ಇರಲ್ಲ, ಪೇಸ್ಟ್ ಥರ ಒಂದು ಇರುತ್ತೆ. ಸೊ ನೆಗೆಟಿವ್ ಅಂದರೆ ಋಣಾಗ್ರವಾಗಿ ಯಾವುದು? ಜಿಂಕ್, ಸತು ಕಾರ್ಯನಿರ್ವಹಿಸುತ್ತೆ. ಕಾರ್ಬನ್ ಕಡ್ಡಿ ಮಧ್ಯದಲ್ಲಿರುವಂಥದ್ದು ಪಾಸಿಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ನೋಡಿ, ಇದು ಜಿಂಕ್, ಸತು, ಇದು ಕಾರ್ಬನ್. ಈ ಎರಡರ ಮಧ್ಯದಲ್ಲಿ ಸಿಲ್ವರ್ ಕಲರ್ದಿದೆಯಲ್ಲ, ಅದು ಪೇಸ್ಟ್, ವಿದ್ಯುತ್ ವಿಭಾಜ್ಯ. ಓಕೆ, ನೆಕ್ಸ್ಟ್ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು ಅಂದರೆ ಪದೇ ಪದೇ ರೀಚಾರ್ಜ್ ಮಾಡುವಂಥದ್ದು. ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳನ್ನು ಹಲವು ಬಾರಿ ಪುನಶ್ಚೇತನಗೊಳಿಸಬಹುದು ಅಂದರೆ ರೀಚಾರ್ಜ್ ಮಾಡಬಹುದು ಮತ್ತು ಮರುಬಳಕೆ ಮಾಡಬಹುದು. ಇದು ಸಂಪನ್ಮೂಲಗಳು ವ್ಯರ್ಥ ಆಗುವುದನ್ನು ತಡೆಯುತ್ತೆ. ಪದೇ ಪದೇ ನಾವು ಸೆಲ್ ತಗೊಳ್ಳೋದು, ಬಿಸಾಕೋದು ಮಾಡೋದನ್ನು ಇದು ಸ್ಟಾಪ್ ಮಾಡುತ್ತೆ.
ವಿವಿಧ ಉದ್ದೇಶಗಳಿಗಾಗಿ ಬಳಸುವ ಪುನಶ್ಚೇತನಗೊಳಿಸಬಹುದಾದ ಹಲವು ಬಗೆಯ ಬ್ಯಾಟರಿಗಳು ಕೂಡ ನಾವು ನೋಡಬಹುದು. ನಮ್ಮ ಗಡಿಯಾರ ಆಗಿರಲಿ ಮತ್ತು ಫೋನ್ಗಳಲ್ಲಿ ಬಳಸುವ ಸಣ್ಣ ಬ್ಯಾಟರಿಗಳಿಂದ ಹಿಡಿದು ಲ್ಯಾಪ್ಟಾಪು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಬಳಸುವ ಬ್ಯಾಟರಿಗಳವರೆಗೆ, ಇನ್ವರ್ಟರ್ ಮತ್ತು ಎಲೆಕ್ಟ್ರಿಕಲ್ ವಾಹನಗಳು, ದೊಡ್ಡ ದೊಡ್ಡ ಕಾರ್ಗಳು ಅದನ್ನೆಲ್ಲ ಚಲನೆ ಮಾಡುವಾಗ ದೊಡ್ಡ ಬ್ಯಾಟರಿಗಳಲ್ಲೂ ಕೂಡ ಈ ಒಂದು ಪುನಶ್ಚೇತನ ಬ್ಯಾಟರಿಗಳನ್ನು ಬಳಕೆ ಮಾಡ್ತಾರೆ. ಸೊ ನಮ್ಮ ಲ್ಯಾಪ್ಟಾಪ್ಗಳು, ಫೋನು, ಕ್ಯಾಮ್ರಾ, ಇನ್ವರ್ಟರ್ಗಳು ಅಂದರೆ UPS, ಆಮೇಲೆ ನಮ್ಮ ಕಾರ್ಗಳಲ್ಲಿ, ಬಸ್ಸು, ಲಾರಿಗಳಲ್ಲಿ ಬಳಸುವಂತಹ ಬ್ಯಾಟ್ರಿಗಳಾಗಿರಬಹುದು, ಮೊಬೈಲ್ ಫೋನಲ್ಲಿ ಇರುವಂಥ ಬ್ಯಾಟ್ರಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಪುನಶ್ಚೇತನ ಅಂದರೆ ರೀಚಾರ್ಜ್ ಮಾಡುವಂತಹ ಬ್ಯಾಟರಿಗಳು. ಆದಾಗಿಯೂ ಕೂಡ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು ಕೂಡ ಶಾಶ್ವತವಾಗಿ ಬಾಳಿಕೆ ಬರಲ್ಲ. ಒಂದು ಸತಿ ಹಾಕ್ಸ್ಕೊಂಡ್ಮೇಲೆ ನಮಗೆ 80 ವರ್ಷ, 90 ವರ್ಷ, 100 ವರ್ಷ ಆಗೋವರೆಗೂ ಅದೂ ಬಾಳಿಕೆ ಬರುತ್ತೆ? ಖಂಡಿತ ಇಲ್ಲ. ಹಲವು ಬಾರಿ ಚಾರ್ಜ್ ಮಾಡಿದ ಮೇಲೆ ಅದು ನಿಧಾನವಾಗಿ ಏನಾಗ್ತಾ ಹೋಗುತ್ತೆ, ಸವದು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇರಬೇಕು 1 ಅಥವಾ 2 ವರ್ಷಗಳ ನಂತರ ಫೋನ್ ಬ್ಯಾಟ್ರಿಯನ್ನು ಪದೇ ಪದೇ ರೀಚಾರ್ಜ್ ಅಥವಾ ಚೇಂಜ್ ಮಾಡಬೇಕಾಗತ್ತೆ. ಒಂದು ಹೆಜ್ಜೆ ಮುಂದಕ್ಕೆ, ಇಂದು ಲಿಥಿಯಂ ಅಯಾನ್ ಬ್ಯಾಟರಿಯು ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಯ ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಸೊ ಇದು ಲಿಥಿಯಂ ಮತ್ತು ಕೊಬಾಲ್ಟನ್ನು ಬಳಸಿ ಮಾಡುವಂಥದ್ದು ಲಿಯಾನ್ ಬ್ಯಾಟರಿ. ಇದು ಬ್ಯಾಟರಿಗಳನ್ನು ಬಳಸುವ ಬಹುತೇಕ ಎಲ್ಲ ಸಾಧನಗಳಲ್ಲಿಯೂ ಕೂಡ ಇದು ಕಂಡುಬರುತ್ತೆ. ಈ ಬ್ಯಾಟರಿಗಳು ಲಿಥಿಯಂ ಮತ್ತು ಕೊಬಾಲ್ಟ್ನಂತಹ ವಿಶೇಷ ಲೋಹಗಳನ್ನು ಅವಲಂಬಿಸಿದೆ. ಲಿಥಿಯಂ ಮತ್ತು ಕೊಬಾಲ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಇವುಗಳನ್ನು ಪ್ರಪಂಚದ ಕೆಲವು ಸೀಮಿತ ಭಾಗದಲ್ಲಿ ಗಣಿಗಾರಿಕೆ ಮಾಡಿ ಅಂದರೆ ಆಚೆ ತೆಗೆದು ಸಂಸ್ಕರಿಸಲಾಗುತ್ತೆ. ಆದ್ದರಿಂದ ಹಳೆಯ ಬ್ಯಾಟರಿಗಳನ್ನು ಮರುಬಳಕೆ ಮಾಡಲು, ಸುರಕ್ಷಿತ ಪೂರೈಕೆ ಖಚಿತಪಡಿಸಿಕೊಳ್ಳಲು ಮತ್ತು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ದೇಶಗಳ ನಡುವೆ ಸಾಕಷ್ಟು ಸ್ಪರ್ಧೆ ನಡೀತಾ ಇದೆ. ಮುಂದಿನ ದೊಡ್ಡ ಬದಲಾವಣೆಗಳಿಗಾಗಿ ವಿಜ್ಞಾನಿಗಳು ಏನು ಮಾಡ್ತಾ ಇದ್ದಾರೆ, ದ್ರವ ಬ್ಯಾಟರಿಗಳನ್ನು ಬದಲಿಸುವ ಘನಸ್ಥಿತಿಯ ಬ್ಯಾಟರಿಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ಈ ಒಂದು ನೀರು ಥರ, ದ್ರವದ ಥರ ಇರುವಂತಹ ಬ್ಯಾಟರಿಯ ಬದಲಾಗಿ ಘನಸ್ಥಿತಿಯಲ್ಲಿ. ಸೊ ಏನಕ್ಕೆ, ಭವಿಷ್ಯದ ಈ ಬ್ಯಾಟರಿಗಳು ಸುರಕ್ಷಿತವಾಗಿರ್ತವೆ, ವೇಗವಾಗಿ ಚಾರ್ಜ್ ಆಗುತ್ತೆ ಮತ್ತು ಹೆಚ್ಚು ಕಾಲ ಅದು ಬಾಳಿಕೆ ಬರುತ್ತೆ. ಸೊ ಜಗತ್ತು ಪರಿಸರ ಸ್ನೇಹಿ ವಿದ್ಯುತ್ ಆಕರಗಳನ್ನು ಅಭಿವೃದ್ಧಿಪಡಿಸುತ್ತಾ ಸಾಗ್ತಾ ಇರುವಾಗ ಸುಧಾರಿತ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು ಸಹ ಮುಖ್ಯವಾಗಿ ನಾವು ಕಂಡು ಹಿಡ್ಕೊಂಡು ನಮ್ಮ ದೇಶಕ್ಕೆ ಕೊಡುಗೆಯನ್ನಾಗಿ ನೀಡಬಹುದು ಅನ್ನೋದನ್ನು ಇದು ಹೇಳ್ತಾ ಇದೆ. ಸೊ ಇಷ್ಟು ಕೂಡ ನಿಮ್ಮ ಈ ಒಂದು ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮ ಪಾಠದ ಎಕ್ಸ್ಪ್ಲನೇಷನ್ ಆಗಿತ್ತು. ವಿತ್ ಆ್ಯಕ್ಟಿವಿಟೀಸ್ ನೀವು ನೋಡಿದ್ರಿ, ಚಟುವಟಿಕೆಗಳನ್ನು ನೀವು ಕೂಡ ಮನದಲ್ಲಿ ಮಾಡಿ ನೋಡಿ. ಈ ಪಾಠ ಎಲ್ರಿಗೂ ಸಹ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.